ಹಾಗೂ ಸತೀಶ್ ಕುಮಾರ್ ಸರ್ ಅವರಿಗೆ ಹಾಗೂ ಎಲ್ಲ ಅಧ್ಯಾಪಕ ವೃಂದದವರಿಗೆ ಹಾಗೂ ಬೋಧಕೇತರ ಸಿಬ್ಬಂದಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ, ಹಾಗೆ ನಿಮ್ಮೆಲ್ಲರಿಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೊಡ್ಡಬಳ್ಳಾಪುರ ಹಾಗೂ ವಿವಿಧ ಸ್ನಾತಕೋತ್ತರ ಸರ್ಕಾರಿ ಕಾಲೇಜುಗಳು, ಪ್ರೈವೇಟ್ ಕಾಲೇಜುಗಳಿಂದ ಬಂದಿರುವಂಥ ತಮ್ಮೆಲ್ಲರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆಹ್ವಾನ ನೀಡ್ತಾ, ನಿನ್ನೆಯಿಂದ ಬಹಳಷ್ಟು ಕಾನ್ಸೆಪ್ಟ್ಗಳನ್ನ ಕಲ್ತಿದ್ದೀರಾ. ಸೊ ಇವತ್ತಿಗೆ ಬೆಳಿಗ್ಗೆ ಮೊದಲನೇ ಸೆಷನಲ್ಲಿ ರಿಸರ್ಚ್ ಬಗ್ಗೆ ತಾವು ಕಲ್ತಿದ್ದೀರಿ, ನಂತರ ಸತೀಶ್ ಸರ್ ಅವರ ಒಂದು ಕಾನ್ಸೆಪ್ಟ್ಸ್ಗಳನ್ನ ತಿಳ್ಕೊಂಡಿದ್ದೀರಿ. ಸೊ ಮುಂದಿನ ಸೆಷನ್ ಈಗ ಮುಂದಿನ 1 ಗಂಟೆಯ ಸೆಷನ್ನಲ್ಲಿ ಡೇಟಾ ಇಂಟರ್ಪ್ರಿಟೇಷನ್ ಕಾನ್ಸೆಪ್ಟ್ಸ್ನ ನಾವು ಯಾವ ಬೇಸಿಕ್ಸ್ ಇದ್ದಾವೆ ಅಥವಾ ನಮ್ಮ ಸಿಲೆಬಸ್ ಏನು ಕಲ್ತ್ಕೋಬೇಕು, ಏನು UGC ನೆಟ್ ಅಥವಾ KCET ಏನಿದೆ, ಸೊ ಎರಡಕ್ಕೂ ಗೊತ್ತಿರ್ಬೋದು. ಈಗ ಆಲ್ರೆಡಿ ಸೇಮ್ ಸಿಲೆಬಸ್, UGC ನೆಟ್ ಇರ್ಬೋದು ಅಥವಾ KCET ಇರ್ಬೋದು, ಎರಡು ಸೇಮ್ ಸಿಲೆಬಸ್ ಇದೆ, ಯಾವುದೇ ರೀತಿಯಾದ ಡಿಫ್ರೆನ್ಸ್ ಇಲ್ಲ. ಓಕೆ, ಸೊ ಶುಡ್ ಐ ಯೂಸ್ ಓನ್ಲಿ ಇಂಗ್ಲೀಷ್ ಆರ್ ಕನ್ನಡ? ಬೋತ್? ಎಸ್. ಸೊ ಬಿಕಾಸ್ ಮೆಜಾರಿಟಿ ದ ಕ್ವಶನ್ಸ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಬರುತ್ತೆ, ಬಟ್ ನೀವು ಯಾವ ರೀತಿ ಅರ್ಥ ಮಾಡ್ಕೋತೀರಿ. ಸೊ ಎರಡೂ ರೀತಿ ಮೆಜಾರಿಟಿ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ನೆಲ್ಲ ನಾವು ಓದೋವಂಥದ್ದು ಇಂಗ್ಲೀಷ್ನಲ್ಲಿ ಓದ್ತೀವಿ, ಅರ್ಥ ಮಾಡ್ಕೊಳ್ಳುವಾಗ ಯಾವ ರೀತಿ ಆಗುತ್ತೆ. ಸೊ ವಿಲ್ ಗೋ ವಿತ್ ದ ಬೈಲಿಂಗ್ಯಲ್. ಎಸ್. ನಾವು ಸೊ ಡೇಟಾ ಇಂಟರ್ಪ್ರಿಟೇಷನ್, the concept, the syllabus what we are going to study as today in this particular session. Sources, the sources relating to data, the how we collect the data, what are all the sources available, how we acquire the data, that is acquisition of data, then how we classify the data. So illa beligin class alli nodidiri research. So research is purely depends on the data. So we will see how, what is data, what is the data interpretation, how we have to proceed with the data analysis, and compulsory 5 questions ಬಂದೇ ಬರುತ್ತೆ. 5 into 2 ಎಷ್ಟು ಮಾರ್ಕ್ಸ್ಗೆ? 10 ಮಾರ್ಕ್ಸ್. ಸೊ ಇವರ್ ಏನು 50 ಕ್ವಶನ್ಸ್ ಏನು ಕೊಡ್ತಾರೆ, ಅದರಲ್ಲಿ ಪ್ರತಿಯೊಂದು ಚಾಪ್ಟ್ರಲ್ಲಿ 5 ಕ್ವಶನ್ಸ್ ಬರುತ್ತೆ. ಯುವರ್ ಆಬ್ಜೆಕ್ಟಿವ್ ಈಸ್ ಟು ಸ್ಕೋರ್ ದ ಮಿನಿಮಮ್ ಆ್ಯಂಡ್ ಯು ಹ್ಯಾವ್ ಟು ಸ್ಕೋರ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್. ಇಫ್ ಯು ಗೆಟ್ ಮ್ಯಾಕ್ಸಿಮಮ್ ಅರೌಂಡ್ ಮೋರ್ ದ್ಯಾನ್ 30 to 40 ಕ್ವಶನ್ಸ್ ನೀವು ಕರೆಕ್ಟಾಗಿ ಮಾಡಿದ್ದೀರಿ ಅಂದರೆ ನೋ ನೀಡ್ ಆಫ್ ವರಿಂಗ್ ಅಬೌಟ್ ದ ರಿಸಲ್ಟ್. ಬೈ ಅಟೆಂಪ್ಟಿಂಗ್ ದ ಎಕ್ಸಾಮ್ ಓನ್ಲಿ ಯು ಕ್ಯಾನ್ ಡಿಸೈಡ್ ಐ ವಿಲ್ ಕ್ಲಿಯರ್ ದಿಸ್ ಟೈಮ್. ಎಷ್ಟು ಜನ ಫಸ್ಟ್ ಅಟೆಂಪ್ಟ್ ಬರೀತಾ ಇದ್ದೀರಿ? ಓಕೆ, ಫಸ್ಟ್ ಅಟೆಂಪ್ಟ್ ಈಸ್ ಯುವರ್ ಬೆಸ್ಟ್ ಅಟೆಂಪ್ಟ್. ಸೊ ಐ ಹೋಪ್ ಆ್ಯಂಡ್ ಐ ವಿಶ್ ಆಲ್ ಆಫ್ ಯು ದಿಸ್ ಶುಡ್ ಬಿ ಯುವರ್ ಲಾಸ್ಟ್ ಅಟೆಂಪ್ಟ್. ಫಸ್ಟ್ ಆ್ಯಂಡ್ ಲಾಸ್ಟ್ ಅಟೆಂಪ್ಟ್ ಯು ಕ್ಲಿಯರ್ ದ ಎಕ್ಸಾಮಿನೇಷನ್. ಓಕೆ, ರೈಟ್. The quantitative and qualitative. So we will see the types of data. After the types, in this specifically we will see what is quantitative data and what are the qualitative data, and the representation, the data representation, the analysis of data is through the representation. How we are going to see, that is graphical representation. In that we will see bar chart or bar diagram, histogram, pie chart, table chart, line chart, and mapping of data, and finally the data interpretation. Further interpretation of data, these are all supporting, these are all we will call aiding items. Then finally data and governance. Now what is data? So basically the structure of my delivery of the session today, as the time pass up to 30 minutes or 40 minutes, we will see the theoretical aspect, and followed by we will solve the questions. How you have to read the question in the examination, how you have to proceed for solving the question. So that way we will proceed. Fine. So data is nothing but the information, the facts, the numbers used to analyze something. It might be anything. Example, to check the results of a student. Result, it is here we are going to verify the marks of a student scored by the student in different subjects, or the age of the students, or as we know now the census is going on. So ನಿಮ್ಮ ಮನೆಗಳಲ್ಲಿ ಪ್ರತಿದಿನ ಬೇರೆ ಅಧ್ಯಾಪಕರು ಇರ್ಬೋದು ಅಥವಾ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋಂತ ಇರ್ಬೋದು, ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ನಡೆಸ್ತಾ ಇದ್ದಾರೆ. ವಿವಿಧ ರೀತಿಯ ಗೊತ್ತಿರ್ಬೋದು ಆಲ್ರೆಡಿ ಎಷ್ಟು ಕ್ವಶನ್ಸ್ ಕೇಳ್ತಿದ್ದಾರೆ? 60. ಸೊ ನ್ಯೂಸಲ್ಲಿ ಕೇಳಿದ್ದೀವಿ ಅಥವಾ ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ನಿಮ್ಮ ಮನೆಯಲ್ಲಿ ಫಿಲ್ ಮಾಡ್ತಾ ಇರೋವಂಥದ್ದು. ಸೊ ದಟ್ ಈಸ್ ಕಾಲ್ಡ್ ಡೇಟಾ. What the fact, information, it is collected by a person. Now ಯಾರು ಸೆನ್ಸಸ್ ಅಲ್ಲಿ ಕಲೆಕ್ಟ್ ಮಾಡ್ತಿದ್ದಾರೆ. So we will see the types of data in further. The facts are the numbers which are used to analyze something. So this analyze is
taken care by government. This is for the purpose of decision making. So it is not the data is collected to have some decision. Finally, the government is collecting data in the form of census. Census is one of the type of collection of data. Yes, it is one of the type of collection of data, the primary data. We will see in future what is primary or what are the types of collection of data. Right. The interpretation, it is the process. It is a process of making the sense of complex data. The data is in complex. We don't know the data. There are 500 students or there are more than 1000 students in this college studying. If we want to study the income level of their parents, it will become huge data. So the complex data we are going to classify, we are going to analyze, organize and transforming into meaningful insights and actionable conclusion. So we can classify the incomes into different levels, below 1 lakh, below 50,000 or 1 lakh to 1,50,000. So that is called the data interpretation. Interpretation is done for the purpose of making decisions. Understood? Any doubts? The further, it involves the understanding and analyzing the information presented visually through charts. So instead of I am telling you theoretically without PPT, will you be interested to listen whatever I am going to tell? ಸೊ ಏನು ಪಿ ಪಿ ಟಿ ಇರೋದಿಲ್ಲ, ಜಸ್ಟ್ ನನ್ನ ಪಾಡಿಗೆ ನಾನು ಟೇಬಲ್ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಅದು ನಿಮ್ಗೆ ಈಸಿ ಆಗುತ್ತಾ ಅಥವಾ ಇಲ್ಲಿ ಪಿ ಪಿ ಟಿಲಿ ಒಂದು ಟೇಬಲ್ ತೋರಿಸಿದ್ರೆ ಈಸಿ ಆಗುತ್ತಾ? ಸೊ ದ ಡೇಟಾ ಪ್ರೆಸೆಂಟೇಷನ್ ಥ್ರೂ the diagrams, the graphical representation will give more clarity than theoretical. So that's why the data, any data in any research, it will be represented through the graphical way or non-graphical, that we will see in the further, right? The charts, graphs, tables or other formats which glean the meaningful insights for the data. What the data is collected, it will give the insights. Now, the types of data in social science research, very importantly based on scale. Scale here is nothing but, why we use the scale? ಯೂಸ್ ಮಾಡಿದ್ದೀವಲ್ವಾ ಸ್ಕೇಲು, ಈಗಲೂ ಬಳಸ್ತೀವಿ. ಅಪ್ ಟು ವೆರಿ ಇಂಪಾರ್ಟೆಂಟ್ ಆಗಿ ನಾವು ಸ್ಕೂಲ್ ಲೆವೆಲಲ್ಲಿ ಜಾಸ್ತಿ ಸ್ಕೇಲ್ ಯೂಸ್ ಮಾಡಿದ್ದೀವಿ. ಸರ್ ನಾವು ಸೊ ಟು ಪುಟ್ ಎ ಲೈನ್ ಇರ್ಬೋದು, ಸೊ ಟು ಮೆಷರ್ ಸಮಥಿಂಗ್. ಸೊ ಹಿಯರ್ ಸ್ಕೇಲ್ ಈಸ್ ನಥಿಂಗ್ ಬಟ್ ಮೆಷರ್ಮೆಂಟ್, ಲೆವೆಲ್ ಆಫ್ ಮೆಷರ್ಮೆಂಟ್. ಬೇಸ್ಡ್ ಆನ್ ದ ಸ್ಕೇಲಿಂಗ್, the data are classified into 4 categories. The first one, nominal data. Nominal data is nothing but it is a categorical data which does not have any order. ಯಾವುದೇ ರೀತಿಯಾದ ಆರ್ಡರ್ ಇರಲ್ಲ, just it mentions the details. Example, male and female. Either, so a person cannot be both male and female. It can be only male or female or the transgender. ಎಸ್, ಯಾವುದೇ ಒಬ್ಬ ವ್ಯಕ್ತಿ ಮೇಲು ಫಿಮೇಲ್ ಎರಡು ಆಗಿರೋಕ್ಕಾಗುತ್ತಾ? ಸೊ ಎನಿ ಒನ್. ಸೊ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಆರ್ಡರ್ ಇನ್ ದ ರೆಕಾರ್ಡಿಂಗ್. ಇಟ್ ಡಸ್ ನಾಟ್ ಹ್ಯಾವ್, ಇಟ್ ಈಸ್ ಓನ್ಲಿ ಕ್ಯಾಟಗರಿಕಲ್ ಡೇಟಾ ಲೈಕ್ ಬ್ಲಡ್ ಗ್ರೂಪ್. ಸೊ ಇಟ್ ಮೈಟ್ ಬಿ ಎ ಪಾಸಿಟಿವ್, ಬಿ ಪಾಸಿಟಿವ್ ಆರ್ ಓ ಪಾಸಿಟಿವ್ ಆರ್ ಓ ನೆಗೆಟಿವ್, ಎನಿಥಿಂಗ್. ಸೊ ಸೇಮ್ ಪರ್ಸನ್ ಕೆನಾಟ್ ಹ್ಯಾವ್ ಮೋರ್ ದೆನ್ ಒನ್ ಇನ್ ಪರ್ಟಿಕ್ಯುಲರ್ ಬ್ಲಡ್ ಗ್ರೂಪ್ಸ್. ಸೊ ಸಚ್ ಡೇಟಾ ವಿ call it as nominal data. Ordinal data, the ordinal data which have order, like the income level of a particular group of people, so which have some order but which does not have any interval gaps. Whereas the interval data which is having frequency integral, which is having fixed frequency level and which does not have zero, the 100% zero which doesn't have, that is called interval data. Ratio data which has order, which is having interval one differences and which is a full, we can mention it in the full zero. This is used only in the statistical purpose in order to analyze the data in statistics. So that's why the data based on scaling. Nominal data only categorical, just it collects the data, it classifies the data into category, male or female, blood group. Likewise, in case of ordinal data which has the order in the specific but which doesn't have the full frequency level. Whereas
The interval data which mention the data in the order which has the full frequency, fixed frequency level. Ratio is having all 4 categories, 4 features. So best data in any research is ratio data. So here in case of nominal data, you can only categorize the data, that's all. You cannot use it for any other purpose. Just male or female, that's all. The income level, you can, there is some order. Like you are going to mention 0 to 1 lakh, 1 lakh to 2 lakhs, 2 lakhs to 5 lakhs. So this type of the order will be mentioned, but which doesn't have the full 0. 0 means the full length of data we cannot have for the statistical analysis purpose. Right, based on the continuity. So here the data classified into continuous data and discrete data. So continuous data, it is nothing but which have decimals. Whereas discrete data which doesn't have any decimal, we can mention only in the full numbers. Like continuous data 10.5, the height of a student, it is 5.6 or 5.7 or 3.8 likewise. Whereas discrete data, it is full number which doesn't have any decimals. That we will call the continuous data and the discrete data. It is based on the continuity. Based on variables. What are variables? The factors which are used in any variable. Example, demand and supply. Demand and supply. Is it any variables? Idya, demand and supply variables idya adralli? Idya ilva? Variable is nothing but any activity or anything which is in the particular. Example, Mr. X purchased rupees by paying rupees 100 rupees. He purchased 1 pen. Mr. X is a person. Here the purchased a pen. So variable, he interested to purchase that particular pen. He paid the money and he has purchased. Same demand and supply. So demand and supply. So the types of variables are independent and dependent. So one variable dependent on another variable, that is called dependent variable. Independent variable which is not dependent on anything, which is vary according to its features. Example, demand. If a demand for a tomato, if demand increases, the supply will decrease, or if the supply increases, the demand will decrease or increase. So it has vice versa demand. So supply ಜಾಸ್ತಿ ಇದ್ದಾಗ ಡಿಮ್ಯಾಂಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದೇ ರೀತಿ ಪ್ರೈಸ್ಗೆ ನಾವು ಇಂಪ್ಯಾಕ್ಟ್ ಮಾಡಿದಾಗ ಡಿಮ್ಯಾಂಡ್ ಜಾಸ್ತಿ ಇದೆ, ಪ್ರೈಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಕಡಿಮೆ ಇದೆ, ಪ್ರೈಸ್ ಏನಾಗುತ್ತೆ, ಕಡಿಮೆ. ಸೊ ದೇರ್ ಇಸ್ ಅ ಡೈರೆಕ್ಟ್ ಪ್ರಪೋರ್ಷನ್ ಟು ದ ಪ್ರೈಸ್ ಅಂಡ್ ದ ಡಿಮ್ಯಾಂಡ್. ಸೊ ಲೈಕ್ವೈಸ್ ಆ ವೇರಿಯೇಬಲ್ಸ್ ಬೇಸಿಸ್ ಮೇಲೆ ಯೂನಿವೇರಿಯೇಟ್ ಡೇಟಾ which is having single variable, the data which contains only information of the single variable, that we will call univariate data, is bivariate. So the name itself suggesting bi, so I said bilingual, two. So bivariate, it contains two variables. The multivariate data which is having more than 3 variables. Like example, the particularly univariate data, any particular one marks or any age of the students, only we consider age of the student. In case of bivariate, a student marks will be taken in all the subjects. So there are 6 subjects, so 6 particular different subject, but student marks which are scored, the 6 individual subject we are going to consider. In case of multivariate, there are totally 60 students in a class. We will collect all the students data. There are multi variables because 60 students, 6 subjects. So those we will call it as multivariate data. Univariate, it is only contains only one variable. Bivariate, which contains 2 variables. Multivariate data which contains more than 3 variables. So these are based on the number of variables involved in any data. Any doubts? Yes. Next, time series data based on the time. Example, so GST has been introduced in the year 2017. So 2017 to 2025, what is the revenue collection from the state of Karnataka?
the time series data. From past from 2017 up to today, we are going to collect the revenue, and we divide the revenue into based on CGST and SGST. So likewise, this data is called time series data, which contain the past record data. So that we will call the time series data. Cross sectional data is nothing but which is having the same data for different states. Example, I take Karnataka, Tamil Nadu, Andhra Pradesh, Maharashtra. So the same GST value we are going to collect for across the different states and across last 2017 to 2025. The year also varies and the states also varies. So this type of data we will call it as cross sectional data. Understood? Which are based on the time, and whatever the data is collect based on this, we cannot be able to modify. These are past data. We can just use it for the analysis and we can predict the future. We can take last 10 years data and we can predict in the next year or in the next quarter how the GST revenue might be increased or decreased. What is the effect? Whether it might be increased or whether it might be decreased. So likewise, such estimation of the future values we can use using this particular time series data. Understood? Right. Next, based on the origin. So the data are of two types. One is primary data and secondary data. So primary data is the data which is collected by the first time, like the census data which are collected from each individual different families, which is the collection of primary data through census. Census is one of the method to collect the primary data. And I will give some questions to you. I will give a printed questions to you and I will collect from your opinion. That is called collection through structured questionnaire. Means I have prepared questions in the structured manner. Or if I have not prepared in the structured manner, just I am going to ask you some question, I will collect, I will note down. That is also through questionnaire, but which is not structured. The same way, if I prepare a questionnaire in the structured manner, in the systematic manner, then that is comes under structured questionnaire system. Whereas primary data, the first time, the first hand information is collected. The secondary data, already some other person has collected and he has published something. Now I am making use of that data, that is called secondary data. It is also called as processed data because the data is already processed by somebody. He has published. Example, the population census, like 2021 it has not done, last census was done in the year 2011. The data published by Government of India, the population census data, if we use it for any research purpose, that comes under secondary data. Already published by, it might be government records, it might be some journals, it might be like economic survey, or it might be the college magazine or the NAC reports which are already submitted by some person. We will use that particular data, use it for our research purpose, that comes under secondary data. Understood? Right. Now very importantly, based on the characteristics of data, the data are classified into two types. One is quantitative data, other one is qualitative data. So we can measure both qualitative data and quantitative data. Okay. Now after finishing my class, if I ask you how much in the how level you have understood the class delivered in from past 1 hour, so whether it is qualitative or quantitative, ನಾನು ಹೇಳ್ತೀರಾ 100% ಕಲ್ತ್ಕೊಂಡೆ, 80% ಕಲ್ತ್ಕೊಂಡೆ, 20% ಕಲ್ತ್ಕೊಂಡೆ, ಕ್ಯಾನ್ ಯು ಕ್ವಾಂಟಿಫೈ? ಮೆಷರ್ ಮಾಡೋಕ್ಕಾಗತ್ತಾ? ಎಷ್ಟು ತೂಕ ಮಾಡೋಕ್ಕಾಗತ್ತಾ? ನೀವು ಹೇಳ್ತೀರಿ ಇಲ್ಲ ನೀವು ಹೇಳ್ಕೊಟ್ಟಿದ್ದೆಲ್ಲ ಅರ್ಥ ಆಯಿತು, ಎಷ್ಟು ಕ್ವಾಂಟಿಟಿ ಮೆಷರ್ ಮಾಡೋಕ್ಕಾಗತ್ತಾ? ಎಸ್ ಆರ್ ನೋ? ಸೊ ನೀವು ಹೇಳ್ಬೋದು ಏನೇನು ಹೇಳ್ಕೊಟ್ರೆ ನಮಗೆ ಅರ್ಥ ಆಗಿದೆ, ಬಟ್ ಅದನ್ನು ವಿ ಕೆನಾಟ್ ಮೆಷರ್. ಲೈಕ್ ದ ಕ್ವಾಂಟಿಟಿ, ಲೈಕ್ ಸೇಮ್ I am holding these two equipments, one is mic and one is pointer. Can I take the weight of these two? ತಗೋಬೋದಾ? ವೆಯ್ಟ್ ಎಷ್ಟಿದೆ? ಸೊ ವೇಯಿಂಗ್ ಮಿಷಿನ್ಗೆ ಹಾಕಿದ್ರೆ ವೆಯ್ಟ್ ಎಷ್ಟು ಅಂತ ಸಿಗುತ್ತೆ.
ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರೋ ಅದನ್ನು ನಾನು ಕ್ವಾಂಟಿಫೈ ಮಾಡೋಕ್ಕಾಗುತ್ತಾ? ದಟ್ ಈಸ್ ಕಾಲ್ಡ್ ಕ್ವಾಲಿಟೇಟಿವ್ ಡೇಟಾ. ಐ ಕ್ಯಾನ್ ಗೆಟ್ ದ ಡೇಟಾ ವೆದರ್ ಯು ಆರ್ ಸ್ಯಾಟಿಸ್ಫೈಡ್ ಫ್ರಮ್ ಮೈ ಕ್ಲಾಸ್ ಆರ್ ನಾಟ್. ಇಫ್ ಯು ಆರ್ ಸ್ಯಾಟಿಸ್ಫೈಡ್, ಅಪ್ ಟು ವಾಟ್ ಪರ್ಸೆಂಟೇಜ್ ಲೆವೆಲ್ ಆಫ್ ಯು ಹ್ಯಾವ್ ಬೀನ್ ಸ್ಯಾಟಿಸ್ಫೈಡ್. ಸೊ ಅರ್ಥ ಆಗಿದೆ ಅಂದರೆ ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ ಅಥವಾ ಏನು ಅರ್ಥ ಆಗಿಲ್ಲ ಆ ರೀತಿಯಾಗಿ ಡೇಟಾ ತಗೋಬೋದು. ದಟ್ ಈಸ್ ಕ್ವಾಲಿಟೇಟಿವ್ ಡೇಟಾ. ಕ್ವಾಂಟಿಟೇಟಿವ್ ಡೇಟಾ ಎಕ್ಸಾಂಪಲ್, ದ ಫೀಸ್ ಕಲೆಕ್ಟೆಡ್ ಬೈ ದ ಕಾಲೇಜ್. ಫೀಸ್, ಪ್ರತಿಯೊಂದು ಸ್ಟೂಡೆಂಟಿಂದ ಎಷ್ಟು ಫೀಸ್ ಬಂದಿದೆ ಆ ಅಮೌಂಟ್, ಟೋಟಲ್ ಅಮೌಂಟನ್ನು ಕ್ವಾಂಟಿಫೈ ಮಾಡ್ಬೋದು. ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್, 1000 ಸ್ಟೂಡೆಂಟ್ಸ್ ಇಂಟು ದಿಸ್ ಮಚ್ ನಂಬರ್ ಆಫ್ ಅಮೌಂಟ್ ಇಟ್ ಈಸ್ ಬಿನ್ ಕಲೆಕ್ಟೆಡ್. ಸೊ ಅದರ ಬೇಸಿಸ್ ಮೇಲೆ ಯೂನಿವರ್ಸಿಟಿಗೆ ಎಷ್ಟು ಅಮೌಂಟ್ ಕಟ್ಟಬೇಕು ಅದನ್ನು ಕಟ್ತಾರೆ. ಡಿಫ್ರೆಂಟ್ ಕಮಿಟೀಸ್ ಖರ್ಚಾಗುತ್ತೆ. ಸೇಮ್ ವೇ ದ ಬಸ್ ಟಿಕೆಟ್ ಫೇರ್ ಆರ್ ದ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆರ್ ದ ಗ್ರಾಸರಿ ಎಕ್ಸ್ಪೆನ್ಸಸ್. ನೀವೇನು ಪ್ರತಿ ತಿಂಗಳು ಗ್ರಾಸರಿ ಎಕ್ಸ್ಪೆಂಡಿಚರ್ ಮಾಡ್ತೀವಿ ಅದೆಲ್ಲ ಕ್ವಾಂಟಿಫೈಯಬಲ್. ಎನಿ ಡೇಟಾ ವಿಚ್ ಈಸ್ ಮೆಜರಬಲ್ in quantity, that is called quantitative data. Any data which cannot be measurable in quantity, that we call qualitative data. These are like the responses which are not measurable in quantifiable, so those will come under the qualitative data. So in detail we will have the further, right? Now any doubts in types of data? The data based on scaling, nominal, ordinal, interval and ratio. Based on continuity, continuous data and discrete data. Based on number of variables involved, univariate, bivariate and multivariate. Based on time, time series data and cross sectional data. Based on origin, the primary data and secondary data. Based on the characteristic, quantitative data and qualitative data. The next, the sources of data. In the sources of data, it has been classified into, the data might be two types. One is static data, other one is dynamic data. Static, like ನಿಮ್ಮ ಊರಲ್ಲಿ ಯಾವುದೋ ಒಂದು ಸಣ್ಣದೊಂದು ಹೊಂಡ ಇದೆ ಅಥವಾ ಒಂದು ಕೊಳ ಇದೆ. ಸೊ ನೀರು ಸ್ವಲ್ಪ ತುಂಬಿದೆ, ನೆಕ್ಸ್ಟ್ ಮುಂದಕ್ಕೆ ಅದೆಲ್ಲೂ ಹೋಗೋದಕ್ಕೆ ಜಾಗ ಇಲ್ಲ, ಮುಂದೆ ಎಲ್ಲರೂ ಹೋಗುತ್ತಾ? ಇಟ್ ಡಸಂಟ್ ಹ್ಯಾವ್ ಎನಿ ಸೋರ್ಸ್. ಬರೀ ಮಳೆ ಬರುತ್ತೆ, ನೀರಲ್ಲಿ ನಿಂತ್ಕೊಳ್ಳುತ್ತೆ, ಮುಂದಕ್ಕೆ ಯಾವುದೇ ರೀತಿಯಾದ ಪಾಸ್ ಆಗೋಕ್ಕೆ ಅದು ಜಾಗ ಇಲ್ಲ. ಅಲ್ಲೇ ಇದೆಯಾ, ನಿಂತ ನೀರಲ್ಲೇ ಇರುತ್ತಾ, ಮುಂದೆ ಹೋಗುತ್ತಾ? ಅಲ್ಲಿಂದವರೆಗೂ ಯಾರಾದರೂ ಅದನ್ನು ಬಳಸೋವರೆಗೂ ನೀರೇನಾಗುತ್ತೆ, ಅಲ್ಲೇ ಇರುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಸ್ಟ್ಯಾಟಿಕ್. ದ ಡೇಟಾ ವಿಲ್ ನಾಟ್ ವೇರಿ. ದಟ್ ಟೈಪ್ ಆಫ್ ಡೇಟಾ ಈಸ್ ಕಾಲ್ಡ್ ಸ್ಟ್ಯಾಟಿಕ್ ಡೇಟಾ. ಎಕ್ಸಾಂಪಲ್, ದ ಆರ್ಟಿಕಲ್ ಪ್ರಿಂಟೆಡ್ ಆನ್ ಎ ನ್ಯೂಸ್ ಪೇಪರ್. Like I'll take the example of the GST. 2017, the GST has made remarkable changes in the indirect taxes system in India. ಅವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ ನಾವೇನಾದ್ರು ಚೇಂಜ್ ಮಾಡೋಕ್ಕಾಗುತ್ತಾ? ಎಕ್ಸಾಂಪಲ್, ಇವತ್ತು ಬೆಳಿಗ್ಗೆ ನ್ಯೂಸ್ ಪೇಪರ್ ಆಲ್ರೆಡಿ ಪ್ರಿಂಟ್ ಆಗಿದೆ, ವಿ ಹ್ಯಾವ್ ಆಲ್ರೆಡಿ ರೆಡ್ ಇಟ್, ವೆದರ್ ವಿ ಕ್ಯಾನ್ ಏಬಲ್ ಟು ಚೇಂಜ್ ಇಟ್ ಎನಿಥಿಂಗ್? ಸೊ that such type of data is called static data. Already printed and we cannot able to modify anything. ಅದೇನು ಪ್ರಿಂಟೆಡ್ ಆಗಿದೆ ಅಥವಾ ಏನು ಅವೈಲೇಬಲ್ ಇದೆ ಆ ಡೇಟಾನ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಅವರ್ ರಿಸರ್ಚ್, ವಿಚ್ ವಿ cannot able to modify. Like second one, dynamic. The name itself is suggesting the data fluctuates, the data varies. ಪ್ರತಿಯೊಂದು ಕ್ಷಣಕ್ಕಿರ್ಬೋದು. ಎಕ್ಸಾಂಪಲ್, ಸ್ಟಾಕ್ ಮಾರ್ಕೆಟ್ ಚೇಂಜ್ ಆಗ್ತಾ ಇರುತ್ತಾ ಪ್ರತಿ ಸೆಕೆಂಡ್ಗೆ ಅಥವಾ ಒಂದು ನಿಮಿಷಕ್ಕೆ? ಪ್ರತಿ ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ ದ ವ್ಯಾಲ್ಯೂಸ್ ಇನ್ ದ ಸ್ಟಾಕ್ ಮಾರ್ಕೆಟ್, the securities prices, it varies as per the demand and supply. And website, the data uploaded might be the updating. The data ಏನಾಗ್ತಾ ಇರುತ್ತೆ, ಹಳೆ ಡೇಟಾ ಇರುತ್ತಾ ಅಥವಾ ವೆಬ್ಸೈಟ್ಸ್ಗಳಲ್ಲಿ ಲೇಟೆಸ್ಟ್ ಡೇಟಾ ಇರುತ್ತಾ? ಸೊ ಡೇಟಾ ವಿಲ್ ಬಿ ಅಪ್ಡೇಟಿಂಗ್ ಬೈ ದ ಕನ್ಸರ್ನ್. ಯಾರು ವೆಬ್ಸೈಟ್ ಓನರ್ ಯಾರು ಇರ್ತಾರೆ ಅವರಿಂದ ಡೇಟಾ ಅಪ್ಗ್ರೇಡೇಷನ್ ಆಗ್ತಾ ಇರುತ್ತೆ. ದ ಡೇಟಾ ವಿಚ್ ವಾಸ್ ಪ್ರೆಸೆಂಟೆಡ್ yesterday may not be available today because the data has been updated. Such type of data is called dynamic data, right? Which type of data we are going to collect for our research depends. Like the data CD-ROM, so not rewritable. Once ನಾವು CD ಗೆ ಏನಾದ್ರು ಡೇಟಾ ಹಾಕಿದ್ರೆ which we cannot able to modify anything. ಸೊ ಆ ರೀತಿ ಏನಾದ್ರು ಡೇಟಾ ಇದ್ರೆ ಸ್ಟ್ಯಾಟಿಕ್ ಡೇಟಾ. ದ ಸೇಮ್ ಥಿಂಗ್ rewritable DVD or rewritable CD. ಆ ರೀತಿ ಏನಾದ್ರು ನಾವು ಬಳಸಿದ್ರೆ
ಒಂದು ಡೇಟಾ ಹಾಕಿರ್ತೀವಿ ಅದನ್ನು ರೀಪ್ಲೇಸ್ ಮಾಡ್ಬೋದು. ದಟ್ ಕಮ್ಸ್ ಅಂಡರ್ ಡೈನಾಮಿಕ್ ಡೇಟಾ. ಅಂಡರ್ಸ್ಟುಡ್? ದಟ್ ಡೇಟಾ ಆರ್ classified into two things. One is static data, other one is dynamic data. Further, how we acquire the data? So ಇಲ್ಲಿವರೆಗೂ ಡೇಟಾ ಅಂದರೆ ಏನು ನೋಡಿದ್ವಿ, ಡೇಟಾ ಟೈಪ್ಸ್ಗಳನ್ನ ನೋಡಿದ್ವಿ, ಯಾವ ರೀತಿ ಸೋರ್ಸಸ್ ಇದ್ದಾವೆ. ಈಗ ನಾವು ಯಾವ ರೀತಿ ಡೇಟಾವನ್ನು ಅಕ್ವೈರ್ ಮಾಡ್ಕೋಬೇಕು, ನಮ್ಮ ರಿಸರ್ಚ್ಗೆ ರಿಕ್ವೈರ್ಡ್ ಡೇಟಾವನ್ನು ಯಾವ ಯಾವ ಮೆಥಡಾಲಜಿ ಮೂಲಕ ನಾವು ಡೇಟಾನ ಪರ್ಚೇಸ್ ಮಾಡ್ಬೋದು ಅಥವಾ ಅಕ್ವೈರ್ ಮಾಡ್ಕೋಬೋದು. The process of gathering data for analysis is called acquisition of data. ನಮ್ಮ ರಿಸರ್ಚ್ಗೆ ಯಾವ ಡೇಟಾ ಬೇಕಾಗಿದೆ, ರಿಕ್ವೈರ್ಮೆಂಟ್ಸ್ ಅವಶ್ಯಕತೆ ಇದೆ, ಅದನ್ನು ಕಲೆಕ್ಟ್ ಮಾಡೋವಂಥ ಪ್ರೋಸೆಸನ್ನು ನಾವು ಡೇಟಾ ಅಕ್ವಿಸಿಷನ್ ಅಂತ ಕರಿತೀವಿ. ರೈಟ್. ದ ಡೇಟಾ ಕ್ಯಾನ್ ಬಿ ಟೇಕನ್ ಇನ್ ಟೂ ವೇಸ್. ಒನ್ ಈಸ್ ಪ್ರೈಮರಿ ಡೇಟಾ, ಅದರ್ ಒನ್ ಈಸ್ secondary data. Like the best example, the census which is going on now. The first hand information collected by the researcher. How we can collect? Through survey. I can give a survey questions, or I can ask you regarding 10 questions, or depends on my research. Whatever the requirement of my research, I will ask you the question, I will conduct a survey, I will take the data. Interviews. I may conduct the personal interviews, or if I may ask with all each one of you, I may ask the questions, or I can get personal time from all of you, 5 minutes of your time, I can speak with you, then I can collect. That is the interview question. It might be direct, or it might be through telephonic, or as of now it might be through the emails, or through collection of Google Forms. So these are the different forms in collection of interview. Interview might be direct, or it might be telephonic, yes, or it might be through the Gmail, by sending the mails, or through the Google Forms. The interview methodology, the questionnaire are nothing but giving some printed or asking some structured questionnaire. It might be structured or unstructured. Usually 90% all the questionnaires will be structured questionnaire. The questions will be based on structure. How it is structured? Example, the questions are going to ask your name, your place of residence, and they are going to ask you how many children. In the next question they will be asking whether you are married or not. First they will be asking how many children you have. Next in the question they are asking whether you are married or unmarried. So will it have sequence? So this is unstructured. By the way, the structured questionnaire, they will ask with whatever your name might be optional. 99% any data for the research, that names will not, the personal information will not be taken. It will be given as the optional for the respondents to give. If you like to give your name, you can proceed, or if you doesn't like to give your name, no need of giving the name. So like with them, personal information will not be asked. The name, the age and particular residence, or the whatever the data required for the research, they will ask whether you are married or not. Then they will ask the number of children you have. It is not, it will be structured questionnaires. And experiments. So I will conduct some example. I have two chemicals. I want to know the reaction of those two chemicals. I will set up the testimony experiment model. I will put one particular whatever the chemical, and I will verify. I will just keep on observing what is happening after I mix that particular chemical. That is one of the collection of data, because I am directly observing and I am writing the observation. That is, observation is one of the primary data, the first hand data which is collected. The observation, just you observe. So you put something, or there are two people are quarreling, or two people are having debate on a particular topic. You just observe both the people what they are telling, or what people are discussing. You just observe and list down. That is also one of the method of primary data collection. Okay, right. The observation, watching the events directly. Interview, it might be personal or telephonic interview. The questionnaire, 99% the structured questionnaire will be issued. Experimentation, online and administrative sources. Like these data collection process, now it might be given for a third person.
You are not going to involve in any data collection. You outsource for the somebody on behalf of you. The other person is going to collect the data and give it to you. That is outsourcing of data. And there are n number of online sources where which they provide platform for you to collect the data. Example, your respondents are chartered accountants. Now you don't know the chartered accountants, but you know only the chartered accountants who are in Dodballapura. But you want data from all over the Karnataka. If you registered on the data collection platforms, all over the Karnataka, how many number of chartered accountants are practicing, their database will be available. Your questions will be sent to them and they will be answering your questionnaire and you will be collecting the data. You have no need to go to visit all the places like Bangalore, Tumkur or Kolar or Mysore, the Belgaum, different districts. You have no need to visit. You can directly, by sitting here itself through the online platform, you can collect the data. That is through online platform which are very easyable, but you have to pay the fixed amount for the online platforms. Okay, right. The secondary data, the data which are already collected by somebody and published, already processed by somebody and published. Now we are using the such information for our research purpose. That is called the secondary data, which are already used by someone. Now we are using that particular data for our research purpose, which are government reports. Any reports published by government, whether it might be population census, economic survey, or the number of caste census, whatever recently which is published, or which is any data, the ration which are given for the households, the any data which are published, so by the government we can use the research publication, any topic. If you use like if you are interested or the research aspect, if you go to Google Scholar, ಎಷ್ಟು ಜನಕ್ಕೆ ಗೊತ್ತಿದೆ ಗೂಗಲ್ ಸ್ಕಾಲರ್ ಅನ್ನೋದಿದೆಯಾ, ಕೇಳಿದ್ದೀರಾ? ಗೂಗಲ್ ಸ್ಕಾಲರ್ ಜಸ್ಟ್ ಎಲ್ಲದಕ್ಕೂ ನಾವು ಗೂಗಲ್ ಮಾಡ್ತೀವಿ, ಅದಾ ಚಾಟ್ GPT ಎಷ್ಟು ಜನ ಬಳಸ್ತೀರಾ? So chat GPT, so whatever concept, if you give this particular data interpretation, it will give the summary. Data interpretation ಅಂದ್ರೆ ಏನು, ಏನೇನು ಟೈಪ್ಸ್ ಇದೆ, ಯಾವ್ಯಾವ ರೀತಿ ಬರುತ್ತೆ ಅದು. ಸೇಮ್ ವೇ ಗೂಗಲ್ ಸ್ಕಾಲರ್ ಅಂತ ಒಂದು ಜಸ್ಟ್ ಬರ್ಕೊಳ್ಳಿ, ಗೂಗಲ್ ಸ್ಕಾಲರ್. ಸೊ ಇದರಲ್ಲಿ ಹೋದ್ರೆ ನಿಮಗೆ ಓನ್ಲಿ ದ ಪಬ್ಲಿಷ್ಡ್ ಆರ್ಟಿಕಲ್ಸ್, ದ ರೆಫರೆಡ್ ಜರ್ನಲ್ಸ್ ಇಂದ ಪಬ್ಲಿಷ್ ಆಗಿರುವಂಥ ಆರ್ಟಿಕಲ್ಸ್ನ ನೀವು ಆಕ್ಸೆಸ್ ಮಾಡ್ಬೋದು. ಎನಿ ಟಾಪಿಕ್ ಲೈಕ್ ವೆದರ್ ಇಟ್ ಮೈಟ್ ಬಿ ಕಾಮರ್ಸ್ ಆರ್ ಡಿಫ್ರೆಂಟ್ ಯಾವುದೇ ಸಬ್ಜೆಕ್ಟ್ ಇರ್ಬೋದು, ಎಲ್ಲ ಸಬ್ಜೆಕ್ಟ್ ನಿಮ್ಗೆ ಯಾವ ಕಾನ್ಸೆಪ್ಟ್ ಮೇಲೆ ರಿಸರ್ಚ್ ಮಾಡ್ತಾ ಇದೆ ಅಥವಾ ರಿಸರ್ಚ್ ಆರ್ಟಿಕಲ್ಸ್ ಪಬ್ಲಿಷ್ ಆಗ್ತಾ ಇರುತ್ತೆ, ಜಸ್ಟ್ ನೀವು ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಲೇಟೆಸ್ಟ್ ಆಗಿ ಏನೇನು ಆರ್ಟಿಕಲ್ಸ್ ಪಬ್ಲಿಷ್ ಆಗಿದೆ ಅದೆಲ್ಲ ಡೀಟೇಲ್ಸು ಬರುತ್ತೆ. ಅದನ್ನು ಕೂಡ ನಾವು ರೆಫರ್ ಮಾಡ್ಕೋಬೋದು. ಅದರಲ್ಲಿ ಇರುವಂಥ ಡೇಟಾ ನಾವು ತಗೊಂಡು ನಮ್ಮ ರಿಸರ್ಚ್ಗೆ ಬಳಸ್ಬೋದು. ದಟ್ ಈಸ್ ಕಾಲ್ಡ್ ಸೆಕೆಂಡರಿ ಡೇಟಾ. ಆ್ಯಂಡ್ ನ್ಯೂಸ್ ಪೇಪರ್ಸ್. So the data published in newspaper, already published by somebody, that is the editor, whether it might be any newspaper which is concerned, such data we are going to use it for our purpose, that is comes under the secondary data. Company records and websites, any data we collect from any website, it might be depend, like if I want to collect the census data or if I want to collect the stock price data, moneycontrol.com, if I visit that particular, or the BSE, Bangalore Stock Exchange or Bombay Stock Exchange, or relating to SEBI, any data which we collect from the website, these are all already published, so comes under secondary data. Understood? Any doubts? Okay. Now the data are classification. So as we see the data interpretation, the types of data and how we collect the data, the acquisition of data, the sources of data, and next is the classification of data. How we classify the data. As we already seen relating to the types of data, which depends upon the time, which depends upon the variables, which depends upon the cross-sectional data, or relating to the measurement. The same way the data can be classified into chronological. So chronological is nothing but the mentioning or classifying the data according to the time wise. Like example, the height of a particular one person according to the age,
when he was in the 3 years, 5 years, 8 years, 10 years, what was the height of a particular person. So that we can mention in the chronological order, because he cannot become 8 years old, then he cannot become back 7 years old. It should be chronological. So sequence ಆಗಿ ಫಸ್ಟ್ 3 years ಆದಮೇಲೆ ನೆಕ್ಸ್ಟ್ 4, 5, 6 ಆ ರೀತಿ ವಿತೌಟ್ ಇನ್ ಮಧ್ಯದಲ್ಲಿ ನಾವು ಯಾವುದು ಕೂಡ ಇನ್ ಬಿಟ್ವೀನ್ ಬರೆಯೋಕ್ಕಾಗ. ಎಕ್ಸಾಂಪಲ್ 3 years ಆದಮೇಲೆ 7 years, 7 years ಆದಮೇಲೆ 4 years ಆ ರೀತಿ ಬರೆಯೋಕ್ಕಾಗಲ್ಲ. ಕ್ರೋನಾಲಜಿಕಲ್ ಆರ್ಡರ್ ಅಂದರೆ ಇನ್ ದ ಟೈಮ್ ಸೀಕ್ವೆನ್ಸ್ ಆಗಿ ನಾವು ಮೆನ್ಷನ್ ಮಾಡ್ತೀವಿ. ಸೊ ದಟ್ ಈಸ್ ಇನ್ ದ ಕ್ರೋನಾಲಜಿಕಲ್ ಆರ್ಡರ್, ಲೈಕ್ ಇಯರ್ ಆ್ಯಂಡ್ month we are going to record. The graphical representation or the data is classified based on the geographical, based on the location. It might be state or it might be region, or the southern part of India, the northern part, the eastern part, or the western part, or it is only southern Karnataka, or the state wise or the region wise. The data will be classified, because if you want to compare the geographical location like eastern, western, northern and south, the data will be classified based on the geographical area. Okay, right. The qualitative data based on the attributes, that is based on the gender or the education, based on male and female, or the how many males have been educated or how many females have been educated. If those are my research area, then the data will be classified based on that. The quantitative, the numerical. If I want anything which is measurable, the quantifiable, which is quantitative data, which we cannot able to quantify. We cannot tell there are 15 kgs of males. ಹೇಳ್ಬೋದಾ ಆ ರೀತಿ? We can tell only there are 15 males, that's all. And we cannot have any quantifiable data, so such we'll call the qualitative data. And so as the syllabus concerned, the next concept which we deal, already we have learned that anything which is involved in the numerical and which can be measured in the numerical, that we will call quantitative data. The age, the salary, the population, the height of a student or height of a particular person, the marks which are scored by different students, which we can quantify, that we can measure the percentage of a student, how much percentage the student has scored in the last examination. That we can quantify. That data is called quantitative data. The data which does not involve numerics, means non-numerical, ಯಾವುದೇ ರೀತಿಯಾದ ನಂಬರ್ಸ್ ಇರೋದಿಲ್ಲ ಅಂತ ಡೇಟಾ ಏನಂತ ಕರಿತೀವಿ? ಕ್ವಾಲಿಟೇಟಿವ್ ಡೇಟಾ ಅಂತ ಕರಿತೀವಿ. ಆ್ಯಂಡ್ ದ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್, ದ ಜೆಂಡರ್ ಆರ್ ದ ಕಲರ್ ಅನ್ನು ಯಾವ ಕಲರ್ ಅಂತ ಹೇಳ್ಬೋದು, ಬಟ್ ಎಷ್ಟು ಕ್ವಾಂಟಿಟಿ ಕಲರ್ ಅಂತ ಹೇಳಕ್ಕಾಗಲ್ಲ. ಸಚ್ ಡೇಟಾ ಈಸ್ ಕಾಲ್ಡ್ ಕ್ವಾಲಿಟೇಟಿವ್ ಡೇಟಾ. ಅಂಡರ್ಸ್ಟುಡ್? ಎನಿ ಡೌಟ್ಸ್? Shall I proceed? Yes. Next, after the qualitative and quantitative data, now the representation of data. So that is not just representation, the graphical, the data can be represented in the two forms. One is non-graphical, other one is graphical technique. Non-graphical andre we are not going to mention in any pictorial representation. Pictorial representation ಅಂದರೆ ಡಯಾಗ್ರಾಮ್ ಇರ್ಬೋದು, ಚಾರ್ಟ್ ಇರ್ಬೋದು, ಅಥವಾ ಗ್ರಾಫ್ ಇರ್ಬೋದು. ಸೊ ಈ ರೀತಿ ಯಾವುದನ್ನು ನಾವು ಡೇಟಾ ಮೆನ್ಷನ್ ಮಾಡಲ್ಲ. ಜಸ್ಟ್ ದ ಅದರ್ ಟೂ ಫಾರ್ಮ್ಸ್. ಒನ್ ಈಸ್ ಟ್ಯಾಬ್ಯುಲರ್ ಫಾರ್ಮ್. 99% it is very easiest method of data representation, that is tabular. Tabular is nothing but mentioning data in a table format. ಏನು ಟ್ಯಾಬ್ಯುಲರ್ ಅಂದರೆ ಟೇಬಲ್ ಫಾರ್ಮ್ಯಾಟಲ್ಲಿ ಮೆನ್ಷನ್ ಮಾಡುವಂಥದ್ದು. ಎಕ್ಸಾಂಪಲ್, ಸೊ ನಿಮಗೆ ಪ್ರಾಬ್ಲಮ್ಸ್ ಮಾಡಿದ್ದೀವಿ ಅಲ್ವಾ? ಎಷ್ಟು ಜನ ಕಾಮರ್ಸ್ ಬ್ಯಾಕ್ಗ್ರೌಂಡು? ಓಕೆ. ಸೊ ಆರ್ ಎನಿ ಡೇಟಾ ವಿಚ್ ವಿ ಗಿವ್, ಸೊ ನಿಮಗೆ ಪ್ರಾಬ್ಲಮ್ ಯಾವುದೇ ಒಂದು ಎಕ್ಸಾಂಪಲ್ 10 ಸ್ಟೂಡೆಂಟ್ಸಿನ ಮಾರ್ಕ್ಸನ್ನು ಕೊಟ್ಟು ನಿಮಗೆ 6 ಸಬ್ಜೆಕ್ಟ್ಸಲ್ಲಿ ಮಾರ್ಕ್ಸ್ನ ಕೊಡ್ತೀವಿ. ಮಾರ್ಕ್ಸ್ನ ಕೊಟ್ಟು ನಿಮಗೆ ಆವ್ರೇಜ್ ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಅಂದರೆ ಪ್ಯಾರಾಗ್ರಾಫಲ್ಲಿ ಕೊಟ್ಟರೆ ಈಸಿನಾ, ಟೇಬಲ್ ಫಾರ್ಮಲ್ಲಿ ಕೊಟ್ಟರೆ ಈಸಿನಾ? ಟೇಬಲ್ ಫಾರ್ಮಲ್ಲಿ ಅಲ್ಲಿ ಮೆನ್ಷನ್ ಮಾಡ್ತೀವಿ ಮಿಸ್ಟರ್ ಎ ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟು ತೊಗೊಂಡಿದ್ದಾನೆ, ಮಿಸ್ಟರ್ ಬಿ ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾನೆ, ಮಿಸ್ಟರ್ ಸಿ, ಮಿಸ್ಟರ್ ಡಿ, ಲೈಕ್ ವೈಸ್ ಆ ಪರ್ಟಿಕ್ಯುಲರ್ ಕ್ಲಾಸಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇರ್ತಾರೆ
our total marks across different subjects will be mentioned. If it is mentioned in a table wise, that is called tabular form. If it is given in a case form is nothing but case study. So case study formally one theory case ತರ ಕೊಟ್ಟು ಏನಾದರೂ ನಾವು ಡೇಟಾನ represent ಮಾಡಿದ್ರೆ that is called case form of which comes under non-graphical technique. Means which we don't use any graphical representation. ನಮ್ಮ ಡೇಟಾವನ್ನ ಯಾವುದೇ ರೀತಿಯಾದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇಂದ ನಾವು ಮೆಷರ್ ಅದನ್ನ ಡಿಸ್ಪ್ಲೇ ಮಾಡಲ್ಲ. ಅದನ್ನು ನಾವು ನಾನ್ ಗ್ರಾಫಿಕಲ್ ಟೆಕ್ನಿಕ್ ಅಂತ ಕರಿತೀವಿ. ಅದರಲ್ಲಿ ಯೂಶಲಿ 99% all the data will be presented in the form of tabular form. The data presented in tabular form which can be easily converted into graphical representation. ಟೇಬಲ್ ಅಲ್ಲಿ ಮೆನ್ಷನ್ ಮಾಡ್ತೀವಿ, ಇನ್ನೂ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಏನಾಗಿ ಕನ್ವರ್ಟ್ ಮಾಡ್ತೀವಿ, graphical wise we are going to in what sense, in through diagrams, through charts, through graphs. So adannu ನಾವು graphical techniques anta ಕರೀತೀವಿ. Like what are those graphical techniques? This is called bar chart, bar diagram or bar graph, which we can measure the quantity. So it will be OX axis and OY axis. ಸೇಮ್ ಗೊತ್ತಿದೆ ಅಲ್ವಾ, ಗ್ರಾಫ್ ಮಾಡಿದೀವಿ ಸ್ಕೂಲಲ್ಲಿ, ಗೊತ್ತಿದೆ. ಬೇರೆ ಡಿಫ್ರೆಂಟ್ ಸಬ್ಜೆಕ್ಟ್ಸ್ಗಳಲ್ಲೂ ಅದನ್ನ ಓದಿದೀವಿ ಆಲ್ರೆಡಿ. ಸರ್ ನಾವು ಎನಿ ಡೇಟಾ ವಿಚ್ ಕ್ಯಾನ್ ಬಿ ಮೆಜರ್ ಲೈಕ್ OX axis and OY axis. Here it will be the numbers, whatever the data. Here it will be the quantity. Usually in the OY axis the data quantity will be measured, and in the OX axis whatever the demand, like it might be demand and supply, or it might be the products. Here the products are fruits, pears, apples, tomatoes, potatoes. They are mixed with fruits and the vegetables. So in this table we can understand the highest ಯಾವುದು ಸೇಲ್ ಆಗಿದೆ, ಯಾವುದು potatoes, which comes to the 35 quantity ಇದೆಯಾ. which is the lowest is pears, which have only 10 quantity. So which is in between 10 to 15 ಯಾವುದು pineapples, ಹೌದಾ. ಸೊ ಲೋಯೆಸ್ಟ್ ಇರುವಂಥದ್ದು pears ಇದೆ. ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದಾ, ಅನಾಲಿಸಿಸ್ ಮಾಡ್ಬೋದಾ. ಸೊ ದಿಸ್ ಈಸ್ ಕಾಲ್ಡ್ ಅನಾಲಿಸಿಸ್. based on the analysis, based on this chart you are going to write your interpretation, or it can be called as inference. So ನೀವು ಬರೀತೀರಿ there are only 10 pears are sold and 15 apples are sold during this particular. So ಈ particular 1 month ಅಂತ ಅನ್ಕೊಳ್ಳಿ, ಲಾಸ್ಟ್ ಸೆಪ್ಟೆಂಬರ್ 2025 ಒಂದು ದೊಡ್ಡಬಳ್ಳಾಪುರ ಯಾವುದೋ ಫ್ರೂಟ್ ಶಾಪು ಮತ್ತೆ ವೆಜಿಟೇಬಲ್ ಶಾಪಲ್ಲಿ ಎಷ್ಟು ಸೇಲ್ ಆಗಿದೆ ಅಂತ ಒಂದು ಡೇಟಾ ಕೊಟ್ಟಿದ್ದಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಇದನ್ನ ನಾವು ಅನಲೈಸ್ ಮಾಡಿ ಡೇಟಾವನ್ನ ಇಂಟರ್ಪ್ರಿಟೇಷನ್ ಮಾಡ್ತೀವಿ. ಲೈಕ್ ವಾಟ್ ಎವರ್ ಇಟ್ ಈಸ್ ರೆಪ್ರೆಸೆಂಟೆಡ್ ಇನ್ ಎ ಜಿಯೋಗ್ರಫಿಕಲ್ ಬಾರ್ ಡಯಾಗ್ರಾಮ್, which we can able to write in on the words, that is called interpretation or inference. Okay, like here the data will be ಯಾವ ರೀತಿಯ ಡೇಟಾ ನಾವು ಇಲ್ಲಿ ಮೆನ್ಷನ್ ಮಾಡ್ತೀವಿ. the chart uses either vertical or horizontal. ನಾವು ಇದು ಯಾವ ರೀತಿ ಇದೆ, ವರ್ಟಿಕಲ್ ಇದೆಯಾ, ಎಸ್ ಆರ್ ನೋ. ಸ್ವಲ್ಪ ಡೇಟಾ ರೆಪ್ರೆಸೆಂಟ್ ಆಗಿರೋದು ವರ್ಟಿಕಲ್ ಇದೆ, ಕೆಲವೊಂದು ಸಲ ಈ ಕಡೆಗೆ horizontal ಇರುತ್ತೆ. So two types can be represented in the bar diagram or bar chart. It might be vertical or it might be horizontal. Okay, both case they uses the vertical axis. One axis the chart shows the specific categories compared. The other axis represent the discrete value. So discrete value ನೋಡಬಹುದು, 5 to 10 ಇದೆ, 10 in the 15. So it might be any 5 in the 10 in between ಇರಬಹುದು. ಇಲ್ಲಿ ಇದೆಯಾ, example if you see this, it comes to 12 or 13. Yes or no? So such discrete data will be mentioned, and some bar graph present the cluster groups more than one group where it can be ille 2-3 ಡೇಟಾವನ್ನು ಮೆನ್ಷನ್ ಮಾಡಿ. ಎಕ್ಸಾಂಪಲ್ 2 shops, if you compare 2 shops, shop 1 ಇಲ್ಲಿ ಬರ್ಬೋದು ಜೊತೆಗೆ shop 2, or if you compare 3 shops, shop 1 2 3, ಅದರಲ್ಲಿ
one product, example potatoes, apples. So we have the problems, we will see in detail. Okay, like this is one of the bar chart or bar diagram, or it is also called as bar graph. Like here we represent the data, based on this we can represent the data and use it for our research purpose. Next, so it is same way, the bar chart it is going to be represented. Then histogram, the second type of the representation of data, that is in the graphical way, it is called histogram. So what is this histogram? It is represented by a rectangular bar to depict frequency distribution. It is used for histogram anta andre used for frequency distribution. The scaling, so ಬೆಳಿಗ್ಗೆ ರಿಸರ್ಚ್ ಅಲ್ಲಿ ಹೇಳಿರಬಹುದು, the measurement of data, normal distribution ಅಂತ ಕರಿತೀವಿ. ನೀವು probability ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಪೇಪರ್ ಓದಿದಾಗ ಅದರಲ್ಲಿ ಓದಿರ್ತೀರ. The data should be normally distributed. ಅವಾಗ ಎಕ್ಸಾಂಪಲ್, ಇಫ್ ಐ ಕಲೆಕ್ಟ್ ಓನ್ಲಿ ಡೇಟಾ ಫ್ರಮ್ ಮೇಲ್ಸ್ ಇಂದ ಮಾತ್ರ ನಾನು ಡೇಟಾ ಕಲೆಕ್ಟ್ ಮಾಡಿ ಎಲ್ಲ ಇಡೀ ಕರ್ನಾಟಕದಲ್ಲೆಲ್ಲ ಇರೋಂಥ ಎಲ್ಲ ಜನರು ಇದೇ ಒಪಿನಿಯನ್ ಅಂತ ಹೇಳೋಕ್ಕಾಗತ್ತಾ? ಇಫ್ ಐ ಕಲೆಕ್ಟ್ ಬೋತ್ ಡೇಟಾ ಫ್ರಮ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್, ದೆನ್ ಐ ಕ್ಯಾನ್ ರೆಪ್ರೆಸೆಂಟ್ ದಿಸ್ ಇನ್ಫಾರ್ಮೇಷನ್ ಆ್ಯಂಡ್ ಐ ಕ್ಯಾನ್ ಜನರಲೈಸ್ ದ ರಿಸರ್ಚ್ ಇಂದ ಜನರಲೈಸ್ ಮಾಡ್ಬೋದು. ಅದೇ ರೀತಿ ದ ಡೇಟಾ ಶುಡ್ ಬಿ ನಾರ್ಮಲ್, ದ ನಾರ್ಮಲ್ ಡಿಸ್ಟ್ರಿಬ್ಯೂಟೆಡ್ ಆಗಿದ್ರೆ ಮಾತ್ರ then the data can be used for analysis purpose. If the data is not normal, if it is only skewed, ಅಂದ್ರೆ ಎಲ್ಲ ಡೇಟಾ ಕಲೆಕ್ಟ್ ಮಾಡಿರೋದು ಒಂದೇ ಒಪಿನಿಯನ್ ಹೇಳ್ತಾ ಇದೆ, ಸೊ ವಿಚ್ ಡಸನ್ ದ ಡೇಟಾ ಈಸ್ ನಾಟ್ ನಾರ್ಮಲ್ ಅಂತ ಕರಿತೀವಿ. ಆಯ್ತಾ? ಇಫ್ ದ ಡೇಟಾ ಈಸ್ ನಾಟ್ ನಾರ್ಮಲ್, ದೆನ್ ವಿ ಕೆನಾಟ್ ಪ್ರೊಸೀಡ್ ವಿತ್ ದ ಅನಾಲಿಸಿಸ್. ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ಗೆ ನಾವು ಪ್ರೊಸೀಡ್ ಮಾಡೋಕ್ಕಾಗಲ್ಲ. ರೈಟ್? ದ ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ಈಸ್ ರೆಪ್ರೆಸೆಂಟೆಡ್ ಬೈ ವಿಡ್ತ್ and the frequency is represented by height. So height represent ಮಾಡುತ್ತೆ frequency. ಜಾಸ್ತಿ ಇದ್ದಷ್ಟು ಜಾಸ್ತಿ frequency ಇರುತ್ತೆ, ಕಡಿಮೆ ಇದ್ದಷ್ಟು ಕಡಿಮೆ frequency ಇರುತ್ತೆ. width ಏನಿದೆ ಅದು particular represent ಮಾಡುತ್ತೆ what the class interval, the difference between one to another, that is called class interval. Whereas the class boundary same here also, ox and oy, like the graph. ದ ಫ್ರೀಕ್ವೆನ್ಸಿ ಇಲ್ಲಿ ಎಕ್ಸ್ ಆಕ್ಸಿಸ್ ಮೇಲೆ ನಾವು ಕನ್ಸ್ಟ್ರಕ್ಷನ್ ಅಥವಾ ಏನು ಇಂಟರ್ವಲ್ಸ್ ಇರುತ್ತೆ ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಫ್ರೀಕ್ವೆನ್ಸಿ ವಿಲ್ ಬಿ ರೆಪ್ರೆಸೆಂಟೆಡ್ ಆನ್ ವೈ ಆಕ್ಸಿಸ್, ಓ ವೈ ಆಕ್ಸಿಸ್. ಇಟ್ ಈಸ್ ಕಂಪೋಸ್ಡ್ ಆಫ್ ಸೀರೀಸ್ ಆಫ್ ಅಡ್ಜಸೆಂಟ್ ರೆಕ್ಟ್ಯಾಂಗಲ್ಸ್. ಹೌ ಎ ಹಿಸ್ಟೋಗ್ರಾಮ್ ಲುಕ್ ಲೈಕ್ಸ್. ಆಗಲೇ ನೋಡಿದ್ವಿ ಬಾರ್ ಡಯಾಗ್ರಾಮ್, ಗ್ಯಾಪ್ ಇತ್ತಾ? ಒಂದೊಂದು ಕ್ವಾಂಟಿಟಿ ಇರ್ಬೋದು ಅಥವಾ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇರ್ಬೋದು, ಇನ್ನೊಂದು ಕ್ವಾಂಟಿಟಿಗೂ ದೇರ್ ವಾಸ್ ಎ ಕ್ಲಿಯರ್ ಗ್ಯಾಪ್. Yes, idea? You can measure, identify. Whereas in case of histogram, there won't be any gaps between one to other. So, ಯಾವುದು highest ಇದೆ ಅದನ್ನ frequency ಅಂತ ಕರಿತೀವಿ. Example, 138.5 height weights ಇರುವಂತದ್ದು total quantity 7 ಇದೆ. 148.5 ಇರುವಂತದ್ದು one quantity ಇದೆ. So depend the frequency, here the class interval difference 132.5 to 134.5, that is called class interval. That is represented in OX axis, the frequency will be represented in the OY axis. Understood? The data which is represented in the histogram. So this type of data can be, the data can be used and represented through the histograms. It is one of the method or one of the bar graphical representation of data. Right? Right. Here we can see dots which are connected. ಏನಂತ ಹೇಳ್ಬೋದಾ ಇದು? Which is, this is histogram. Addition ಇದೆಯಾ? They have connected one dot with another dot with line. We can have, so line ಏನಾಗ್ತಾ ಇದೆ? Increasing, ಇಲ್ಲಿಗೆ ಏನಾಗ್ತಿದೆ? Decreasing, again increasing, again decreasing. Like this is called line graph. Okay? ಲೈನ್ ಚಾರ್ಟ್ ಅಂತ ಕರಿತೀವಿ ಅಥವಾ ಲೈನ್ ಗ್ರಾಫ್ ಅಂತ ಕರಿತೀವಿ. ದಿಸ್ ಈಸ್ ಯಾವುದು ಫ್ಲಕ್ಚುಯೇಷನ್ ಜಾಸ್ತಿ ಇರುತ್ತೆ ಅಂತ ಡೇಟಾವನ್ನು ನಾವು ರೆಪ್ರೆಸೆಂಟೇಷನ್ ತೋರಿಸೋಕ್ಕೆ ವಿಚ್ ವಿ ಯೂಸ್ ದ ಲೈನ್ ಗ್ರಾಫ್ ಆರ್ ಲೈನ್ ಚಾರ್ಟ್. ಸೊ ಇಲ್ಲಿ ಈಸಿಯಾಗಿ ನಾವು ನೋಡ್ಬೋದಾ? ಡೇಟಾ ಇನ್ಕ್ರೀಸ್ ಆಯಿತು, ಡಿಕ್ರೀಸ್ ಆಯಿತು, ಇನ್ಕ್ರೀಸ್, ಡಿಕ್ರೀಸ್, ಅಗೇನ್ ಇನ್ಕ್ರೀಸಿಂಗ್ ಟ್ರೆಂಡ್. ಇಟ್ ಈಸ್ ಈಸಿ. ಜಾಸ್ತಿ ಫ್ರೀಕ್ವೆನ್ಸಿ ಅಥವಾ ವೇರಿಯೇಷನ್ ಆಗುವಂಥ ಡೇಟಾನ ನಾವು
ಲೈನ್ ಗ್ರಾಫಲ್ಲಿ ಅಥವಾ ಲೈನ್ ಚಾರ್ಟಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ರೈಟ್, ಅಂಡರ್ಸ್ಟುಡ್? ಸರ್ಕಲ್ ಗ್ರಾಫ್ಸ್ ಅಂತ ಕರಿತೀವಿ. ಯೂಶಲಿ ಸರ್ಕಲ್ ಗ್ರಾಫ್ಸ್ ಅಂದರೆ ನಾವು ಕೇಳೇ ಇಲ್ವೇನೋ, ಪಾಪ ಅದು ಗೊತ್ತೇ ಇಲ್ಲ ಅಂತ ಅನ್ಕೋತೀವಿ, ಹೌದಾ? ಅದೇ ಪೈ ಚಾರ್ಟ್ ಅಂದರೆ ಎಲ್ಲರಿಗೂ ಗೊತ್ತು. ಯಾಕೆ? ವಿಚ್ ವಿ ಯೂಸ್ ಮೋರ್ ಇನ್ ದ ಸೀನ್. ಯಾವಾಗ ಬಳಸುವಂಥ ವರ್ಡ್ ಪೈ ಚಾರ್ಟ್ ಬಳಸ್ತೀವಿ. ಪೈ ಚಾರ್ಟ್ ಅಂದರೆ ನಮ್ಗೆ ನೆನಪಿಗೆ ಬರುತ್ತೆ. ಯಾವ ರೀತಿ ಇರುತ್ತೆ ಶೇಪು? ಸರ್ಕಲ್ ಶೇಪಲ್ಲಿ ಇರುತ್ತೆ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸರ್ಕಲ್ ಗ್ರಾಫ್ಸ್. ದ ಡೇಟಾ ವಿಲ್ ಬಿ ರೆಪ್ರೆಸೆಂಟೆಡ್ ಇನ್ ದ division, like which fruit, which is your favorite fruit. So they have asked a class of student, they have mentioned their favorite fruit. Adanna ee reeti classification total, which will be taken 360 degree. The total value is equated to 360 degree. Aa data ಏನಿರುತ್ತೆ ಆ ಡೇಟಾವನ್ನು ಇಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತೀವಿ. The total data will be for 360 degree of the data. It is represented in the circle and the components in the part wise. So ಈ ಎಕ್ಸಾಂಪಲ್ ಅಲ್ಲಿ ನೋಡೋದಾದ್ರೆ ಫ್ರೂಟ್ಸ್ ಇದೆ, ಆ ಡಿಫ್ರೆಂಟ್ 5 ಫ್ರೂಟ್ಸ್ ಏನಿದಾವೆ ಆ ಡಿಫ್ರೆಂಟ್ ಒಪಿನಿಯನ್ ಆಫ್ ದಿ ಒನ್ ಕ್ಲಾಸ್ ಆಫ್ ಸ್ಟೂಡೆಂಟ್ಸ್. ಅಲ್ಲಿ 60 ಸ್ಟೂಡೆಂಟ್ಸಿನ ಒಪಿನಿಯನ್, ಅವರ ಫೇವ್ರೇಟ್ ಫ್ರೂಟ್ ಯಾವುದು ಅಂತ ಡೇಟಾ ಕಲೆಕ್ಟ್ ಮಾಡಿದ್ವಿ. ಅದನ್ನು ಟೇಬಲ್ ಹಾಕೋದಕ್ಕಿಂತ, ಸೊ 10 ಸ್ಟೂಡೆಂಟ್ಸ್ ಹೇಳ್ತಾರೆ ಆಪಲ್, 15 ಸ್ಟೂಡೆಂಟ್ಸ್ ಹೇಳ್ತಾರೆ ಪೈನಾಪಲ್, ಈ ರೀತಿ ಟೇಬಲ್ ಅಲ್ಲಿ ಹೇಳೋದಕ್ಕಿಂತ ಇದು ವೆರಿ ಈಸಿ. ಯು ಕ್ಯಾನ್ 30% students likes banana, 10% student likes peach, 27% student likes grapes. Likewise, ಈ ರೀತಿ ಕೊಟ್ಟಾಗ ನಮಗೆ ಇಂಟರ್ಪ್ರಿಟೇಷನ್ಗೆ ಇಟ್ ವಿಲ್ ಬಿ ವೆರಿ ಈಸಿ. ಆ್ಯಂಡ್ ಇವನ್ ದ ರೀಡರ್ ಆಫ್ ಯುವರ್ ರಿಸರ್ಚ್ ರಿಪೋರ್ಟ್, ನೀವೇನು ರಿಸರ್ಚನ್ನು ಪಬ್ಲಿಷ್ ಮಾಡ್ತೀರಿ, ಯಾರು ಆ ರಿಪೋರ್ಟನ್ನು ಓದ್ತಾರೆ ಅವ್ರಿಗೂ ಈಸಿಯಾಗಿ ಅರ್ಥ ಆಗುತ್ತೆ. ಅದಕ್ಕೆ ಈ ರೀತಿ ಕೂಡ ಡೇಟಾವನ್ನು ನಾವು ರೆಪ್ರೆಸೆಂಟ್ ಮಾಡ್ಕೋತೀವಿ. ಓಕೆ, ಆ್ಯಂಡ್ ವಿಚ್ ಟೈಪ್ ಆಫ್ ಡೇಟಾ? ದ ಕಂಪೇರಿಂಗ್, ಲೈಕ್ ಬೇಸ್ಡ್ ಆನ್ ಕಂಪೇರಿಂಗ್. ಇಲ್ಲಿ ಹೇಳ್ಬೋದಾ ಯಾವುದು ಹೈಯೆಸ್ಟ್ ಇಷ್ಟಪಡುವಂಥ ಫ್ರೂಟ್ಸ್ ಹೇಳ್ಬೋದಾ? ಬನಾನಾ. ಅದೇ ಟೇಬಲ್ ಕೊಟ್ಟರೆ ನೀವು ಹುಡುಕ್ಬೇಕು ಯಾವುದು ಜಾಸ್ತಿ ಇದೆ, ಎಷ್ಟು ಜನ ಯಾವುದೇ ಹೇಳಿದ್ದಾರೆ ಅದನ್ನೆಲ್ಲ ಟೋಟಲ್ ಮಾಡಬೇಕು, ಆ ರೀತಿ. ಅದೇ ಈ ರೀತಿ ಗ್ರಾಫಿಕಲ್ ರೆಪ್ರೆಸೆಂಟ್, ದಿಸ್ ಈಸ್ ಬೇಸ್ಡ್ ಆನ್ ದ ಟೇಬಲ್ ಮಾಡಿರ್ತೀವಿ. ಟೇಬಲಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ವಿಲ್ ಗಿವ್ ಮೋರ್ ಕ್ಲಾರಿಟಿ. ಎಸ್, ರೈಟ್. ಆ್ಯಂಡ್ ಡೇಟಾ ಆರ್ ಎಕ್ಸ್ಪ್ರೆಸ್ಡ್ ಇನ್ ಪರ್ಸೆಂಟೇಜ್. ವೆರಿ ಇಂಪಾರ್ಟೆಂಟ್ಲಿ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ಡೇಟಾ? ಪರ್ಸೆಂಟ್. ಇಲ್ಲಿ ನಮಗೆ ಎಕ್ಸಾಕ್ಟ್ ನಂಬರ್ ಸಿಗೋದಿಲ್ಲ, ಓನ್ಲಿ ಪರ್ಸೆಂಟೇಜ್ ವಿಲ್ ಬಿ ಅವೈಲೇಬಲ್. ವಿ ಕಾಂಟ್ ಸೇ 27% ಅಂದರೆ ಎಷ್ಟು ಕ್ವಾಂಟಿಟಿ ಅಂತ ವಿ ಡೋಂಟ್ ನೋ. ವಿ ನೋ ಓನ್ಲಿ ದ ಪರ್ಸೆಂಟೇಜ್ ಆಫ್ ಟೋಟಲ್ ವ್ಯಾಲ್ಯೂ. ಔಟ್ ಆಫ್ 60 ಸ್ಟೂಡೆಂಟ್ 27% ಸ್ಟೂಡೆಂಟ್ ಲೈಕ್ಸ್ ಗ್ರೇಪ್ಸ್. ಆ ರೀತಿ ಮಾತ್ರ ಹೇಳೋಕ್ಕಾಗುತ್ತೆ. ನಮಗೆ ಎಕ್ಸಾಕ್ಟ್ ಕ್ವಾಂಟಿಫೈಯಬಲ್ ಡೇಟಾ ಇಲ್ಲಿ ಸಿಗಲ್ಲ, ನಂಬರ್ಸ್ ಸಿಗಲ್ಲ, ಬಟ್ ವಿಚ್ ವಿಲ್ ಬಿ ರೆಪ್ರೆಸೆಂಟೆಡ್ ಇನ್ ಥ್ರೂ ಪರ್ಸೆಂಟೇಜಸ್. ಓಕೆ, ರೈಟ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸರ್ಕಲ್ ಗ್ರಾಫ್ಸ್. ನೆನಪಿರಬೇಕು, ಪ್ರಾಬ್ಲಮ್ ಅಲ್ಲಿ ಪೈ ಚಾರ್ಟ್ ಅಂತ ಕೊಡಲಿಲ್ಲ ಅಂದರೆ ಓನ್ಲಿ ಸರ್ಕಲ್ ಗ್ರಾಫ್ ಅಂತ ಕೊಟ್ಟರೆ ಅವಾಗ ಇದೆಲ್ಲಿ ನಾನು ಕೇಳೇ ಇಲ್ಲ ಅನ್ಕೋಬಾರ್ದು. ರೈಟ್. ನೆಕ್ಸ್ಟ್, ಲೈನ್ ಗ್ರಾಫ್, which will be most used in the case of the graphical representation, the intersecting point, the origin and all the joint intersection, like cricket score in each over. ನೋಡ್ಬೋದು, ಕ್ರಿಕೆಟ್ ನೋಡ್ತೀರಾ? ಕ್ರಿಕೆಟ್ ನೋಡ್ತೀರಾ ಇಲ್ಲ? ಲಾಸ್ಟ್ಗೆ ಕ್ರಿಕೆಟ್ ಸ್ಕೋರ್ ಕಂಪ್ಯಾರಿಸನ್ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್, ಟೀಮ್ ಎ ಟೀಮ್ ಬಿ. ಟೀಮ್ ಎ ಆಲ್ರೆಡಿ ಅವರು ಬ್ಯಾಟಿಂಗ್ ಮಾಡಿರ್ತಾರೆ, ಟೀಮ್ ಬಿ ಈಗ ಬ್ಯಾಟಿಂಗ್ ಮಾಡಬೇಕು. ಸೊ ಯಾವ ರೀತಿ ಸ್ಕೋರ್ ಹೋಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆಯಾ, ಡಿಕ್ರೀಸ್ ಆಗ್ತಾ ಇದೆಯಾ, ಅದನ್ನು ಲೈನ್ ಗ್ರಾಫಲ್ಲಿ ಕೊಟ್ಟಿರ್ತಾರೆ. ಎಸ್, ನೋಡಿದ್ದೀರಾ? ಅದು ಈಸಿ, ಬಿಕಾಸ್ ನಾವು ಸ್ಕೋರ್ ನೋಡೋದಕ್ಕಿಂತ ಆ ಲೈನ್ ನೋಡಿದ ತಕ್ಷಣ, ಎಕ್ಸಾಂಪಲ್ ಒಂದು ರೆಡ್ ಕಲರ್ ಒಂದು ಬ್ಲೂ ಕಲರ್ ಕೊಟ್ಟಿರ್ತಾರೆ. ರೆಡ್ ಕಲರ್ ಆಲ್ರೆಡಿ ಒಂದು ಟೀಮ್ ಸ್ಕೋರ್ ಮಾಡಿರ್ತಾರೆ, ಈಗ ಬ್ಲೂ ಕಲರ್ದು ಇನ್ಕ್ರೀಸ್ ಆಗ್ತಾ ಇರ್ಬೋದು ಅಥವಾ ಡಿಕ್ರೀಸ್ ಆಗ್ತಾ ಇರ್ಬೋದು. ಅವಾಗ ಗೊತ್ತಾಗುತ್ತೆ ಸ್ಕೋರ್ ಚೆನ್ನಾಗಿ ನಡೀತಾ ಇದೆಯಾ ಅಥವಾ ಸ್ಕೋರ್ ಮಾಡ್ತಾ ಇರೋದು ಕಡಿಮೆ ಇದೆಯಾ. ಎಸ್, ಸೊ ಆ ರೀತಿ ಡೇಟಾ ವಿಲ್ ಬಿ ರೆಪ್ರೆಸೆಂಟೆಡ್ ಹಿಯರ್. ಇಟ್ ಈಸ್ ಮೋಸ್ಟ್ ಯೂಸ್ಡ್ ಇನ್ ಫಿನಾನ್ಸ್. 99% ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇದನ್ನು ನೋಡ್ತೀವಿ, ಇನ್ ಆರ್ಡರ್ ಟು ಚೆಕ್ ದ ಫ್ಲಕ್ಚುಯೇಷನ್ ಆಫ್ ಎ ಸ್ಟಾಕ್ ಪ್ರೈಸ್. ರೈಟ್. ಆ್ಯಂಡ್ ಎ ಪಾಸ್ಟ್ ರೆಕಾರ್ಡೆಡ್ ಡೇಟಾ ವಿಲ್ ಬಿ ಇವನ್ ಲೈಕ್ ಲಾಸ್ಟ್ 10 years ಇಂದ ಆಯಿತು. ಎಕ್ಸಾಂಪಲ್ ನೋಡೋದಾದರೆ, ನೀವು PG 4 ಸೆಮಿಸ್ಟರ್ನ ಮಾರ್ಕ್ಸ್ ಎಷ್ಟಿದೆ ಅಥವಾ ಪರ್ಸೆಂಟೇಜ್ ಎಷ್ಟಿದೆ ಈಸಿಯಾಗಿ ನಾವು ಅನಲೈಸ್ ಮಾಡಿದಾಗ ಲೈನ್ ಗ್ರಾಫ್ನ ಹಾಕಿದಾಗ ನಮಗೆ, ಅಥವಾ ಲಾಸ್ಟ್ 10 ಎಕ್ಸಾಂಪಲ್ 1 to 10 ಅಥವಾ 1ನೇ ಕ್ಲಾಸಿಂದ ನೀವು ಇಲ್ಲಿವರೆಗೂ ಓದಿರೋದು ನಿಮ್ಮ ಅಕಾಡೆಮಿಕ್ ರೆಕಾರ್ಡ್ಸನ್ನು ಚೆಕ್ ಮಾಡೋದಕ್ಕೆ ಲೈನ್ ಗ್ರಾಫನ್ನು ಯೂಸ್ ಮಾಡಿದ್ರೆ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ
ಎಲ್ಲಿ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆ, ಯಾವಾಗ ಕಡಿಮೆ ಆಯಿತು ವೇರಿ ಆಯಿತು, ಇಟ್ ಕ್ಯಾನ್ ಬಿ ಈಸಿಲಿ ರೆಪ್ರೆಸೆಂಟೆಡ್. ಸೊ ವಿ ಕ್ಯಾನ್ ಏಬಲ್ ಟು ಇನ್ಫರ್ ಈಸಿಲಿ. ಸೊ ಇದು ಲೈನ್ ಚಾರ್ಟ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ನೆಕ್ಸ್ಟ್, ಸೊ ಸೇಮ್ ವೇ ವಿ ಕ್ಯಾನ್ ಸಿ. So it is slowly increased again and it reaches in the peak level. Again ಅದಾದ್ಮೇಲೆ ಡೌನ್ ಆಗಿ ನೆನಪಾಗ್ತದೆ. ಸೊ ಲಾ ಆಫ್ ಮಾರ್ಜಿನಲ್ ಯುಟಿಲಿಟಿ ಕೇಳಿದ್ದೀರಾ ಇಲ್ವಾ? ಎಕನಾಮಿಕ್ಸ್ ಎಲ್ಲರೂ ಓದಿರ್ತೀರಾ. ಈವನ್ ಎಕನಾಮಿಕ್ಸ್ ಕೆಸೆಟ್ಗೆ ಅದು ಬೇಕಾ ಬೇಡವಾ? ಮಾರ್ಜಿನಲ್ ಯುಟಿಲಿಟಿ. ಸೊ ಆ ಗ್ರಾಫ್ ಸೇಮ್ ಇದೇ ಥರ ಇರುತ್ತೆ ಗ್ರಾಫು. ಸೊ ಜಾಸ್ತಿ ಆಗ್ತಾ ಇರುತ್ತೆ, ಒಂದು ಕಡೆ ಕಡಿಮೆ ಆಗುತ್ತೆ. ಸೊ ಎಕ್ಸಾಂಪಲ್, ನಿಮಗೆ ಆಪಲ್ ಇಷ್ಟ ಅಂತೇಳಿ 1 ತಿಂತೀರಾ, 2 ತಿಂತೀರಾ, 3 ತಿಂತೀರಾ, 5 ತಿಂತೀರಾ, 10 ತಿಂತೀರಿ, ಇನ್ನೂ ಕೊಟ್ರೆ ಸಾಕು ನಿಲ್ಸ್ಬಿಡ್ತೀರಾ? ಇಲ್ಲ, ಇನ್ನೂ ಬ್ಯಾಗಲ್ಲಿ ಹಾಕೊಳ್ಳಿ, ಇವಾಗೆ ತಿನ್ಬೇಕು, ಇಲ್ಲೇ ತಿಂದ್ರೆ ಮಾತ್ರ ಕೊಡ್ತೀವಿ, ಬ್ಯಾಗೆಲ್ಲ ಕೊಡಲ್ಲ. 10 ತಿನ್ಬೋದು, 12 ತಿನ್ಬೋದು, ಲಾಸ್ಟಿಗೆ ಏನು ಮಾಡ್ತೀರಾ? ಸಾಕು ನನಗೆ ಅಂತ ಕೈ ಮುಗಿತೀರ, ಅಥವಾ ಇನ್ನೂ ಆಗುತ್ತಾ? So the same way, law of marginal utility says the tushti guna anta kariತೀವಿ. Up to the quality or the measurable, the need satisfying want, ಅಷ್ಟು ಕೆಪಾಸಿಟಿ ಎಷ್ಟಿರುತ್ತೆ ಒಂದು ಲೆವೆಲ್ವರೆಗೂ ಅಷ್ಟೇ ರೀಚ್ ಆಗುತ್ತೆ. ಆ ತುಷ್ಟಿ ಗುಣ ರೀಚ್ ಆದಮೇಲೆ ಆಟೋಮೆಟಿಕಲಿ ಏನಾಗುತ್ತೆ, ಇವನ್ ಇಫ್ ಯು ಗಿವ್ ದ ಆಪಲ್, ನೀವು 1000 rupees ಆಪಲ್ ತಂದು ಕೊಟ್ಟರು ನನಗೆ ಬೇಡ ಅಂತ ಹೇಳ್ತೀವಿ ಹೊರತು ಕೊಡಿ ಅಂತ ಕೇಳ್ತೀವಾ? ಆಗಲ್ಲ. ಸೊ ದ ಸೇಮ್ ವೇ ದ ಲಾ ಆಫ್ ಮಾರ್ಜಿನಲ್ ಯುಟಿಲಿಟಿ ವಿಚ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಥ್ರೂ ಲೈನ್ ಗ್ರಾಫ್. ಆಯ್ತಾ? ಸೇಮ್ ಅಂಡರ್ಸ್ಟುಡ್? ಲಿಂಕ್ ಮಾಡ್ಕೋತಾ ಇದ್ದೀರಾ ಕಾನ್ಸೆಪ್ಟ್? ನೀವು ಓದಬೇಕಾದ್ರೂ ಅಷ್ಟೇ ಒಂದೇ ಸಬ್ಜೆಕ್ಟ್ನ ಆ ಪರ್ಸ್ಪೆಕ್ಟಿವ್ ಮಾತ್ರ ಓದೋದಲ್ಲ, ಅದನ್ನ ಬೇರೆ ಬೇರೆ ಸಬ್ಜೆಕ್ಟ್ಗೂ ಲಿಂಕ್ ಮಾಡಿಕೊಂಡು ನೀವು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಬೇಕು. ಫೈನ್. ಸೊ ದೀಸ್ ಆರ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಲೈಕ್ ನೆಕ್ಸ್ಟ್ ಆಲ್ರೆಡಿ ನೋಡಿದ್ವಿ, ಟ್ಯಾಬ್ಯುಲರ್ ಫಾರ್ಮ್ ನೋಡಿದ್ವಾ? ನಾನ್ ಗ್ರಾಫಿಕಲ್, ಅದನ್ನು ಟೇಬಲ್ ಚಾರ್ಟ್ ಅಂತ ಕರಿತೀವಿ. ಟೇಬಲ್ ಚಾರ್ಟ್ ಇಸ್ ಅ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಡೇಟಾ ಇಂಟು ವರ್ಟಿಕಲ್ ಕಾಲಮ್ಸ್ ಆ್ಯಂಡ್ ಹಾರಿಜೆಂಟಲ್ ರೋಸ್. ಬೇನ್ ದ ರೋಸ್ ಆ್ಯಂಡ್ ಕಾಲಮ್ಸ್, ಯಾವುದೇ ಡೇಟಾವನ್ನು ರೋಸ್ ಆ್ಯಂಡ್ ಕಾಲಮ್ಸಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನು ಟ್ಯಾಬ್ಯುಲರ್ ಫಾರ್ಮ್ ಅಂತ ಕರಿತೀವಿ. ಸೊ ಟ್ಯಾಬ್ಯುಲರ್ ಈಸ್ ನಥಿಂಗ್ ಬಟ್ ಟೇಬಲ್. The process of arranging data into rows and columns is called tabulation. ಸೊ ಡೇಟಾ ಕಲೆಕ್ಟ್ ಮಾಡ್ತೀವಿ, ಕಲೆಕ್ಟ್ ಮಾಡಿದ್ಮೇಲೆ ಅದನ್ನು ಟ್ಯಾಬ್ಯುಲೇಷನ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಪ್ರೋಸೆಸ್, ನೆಕ್ಸ್ಟು ಫರ್ದರ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ಗೆ ಬಳಸೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಅದನ್ನು ಬಳಸೋದಕ್ಕೆ ಕಷ್ಟ ಆಗುತ್ತೆ. ಓಕೆ, ರೈಟ್. ಹೌ ಎ ಡೇಟಾ ಶುಡ್ ಬಿ ಇನ್ ಎ ಟೇಬಲ್. ಸೊ ಫಸ್ಟ್ ದೇ ಶುಡ್ ಬಿ ಟೈಟಲ್ ಆಫ್ ದ ಟೇಬಲ್. ಸೊ ಫಸ್ಟು ಈ ಎಕ್ಸಾಂಪಲ್ ತೋರಿಸ್ತೀನಿ, ಅದಾದಮೇಲೆ ಅದಕ್ಕೆ ನೋಡೋಣ. ಹೆಡ್ಡಿಂಗ್ ಇದೆಯಾ? ಏನಿದೆ? ಪಾಪ್ಯುಲೇಷನ್. ಸೊ ಈ ಟೇಬಲ್ ಇಂದ ನೋಡ್ಬೋದು ಇದೇನು ಡೀಟೇಲ್ಸು, ದ ಡೀಟೇಲ್ಸ್ ಆಫ್ ಪಾಪ್ಯುಲೇಷನ್. ಸೊ 2 ಸ್ಟೇಟ್ ಕೊಟ್ಟಿದ್ದಾರೆ, ಸ್ಟೇಟ್ ಎ, ಸ್ಟೇಟ್ ಬಿ. ಸೊ ಫರ್ದರ್ ಇಲ್ಲಿ ಸೆನ್ಸಸ್ ಕೊಟ್ಟಿದ್ದಾರೆ. ಸೊ ಸೆನ್ಸಸ್ ಯಾವಾಗ ಆಗಿದ್ದು ಅಂತ 2001 ಆಯಿತು, 2011. ಮೇಲ್ ಎಷ್ಟು, ಫಿಮೇಲ್ ಎಷ್ಟು ಟೋಟಲ್, ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಸ್ಟೇಟ್ ಎ. ಅದೇ ರೀತಿ ಸ್ಟೇಟ್ ಬಿ. ಈಗ ಈ ಟೇಬಲನ್ನು ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲಿ ಫುಟ್ ನೋಟ್ ಅಂತ ಇದೆ, ಸೋರ್ಸ್ ಅಂತ ಇದೆ. ಇದೆಲ್ಲವೂ ಅಲ್ಲಿ ಎಸೆನ್ಷಿಯಲ್ಸ್ ಆಫ್ ಎ ಟೇಬಲ್ ಅಂತ ಕರಿತೀವಿ. ಸೊ ಎಸೆನ್ಷಿಯಲ್ ಇಲ್ಲಿ ಏನು ಕೊಟ್ಟೇ ಇಲ್ಲ, ಪಾಪ್ಯುಲೇಷನ್ ಅಂತ ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ ಅಂದ್ರೆ ಏನು ಅನ್ಕೋತೀವಿ ನಾವು? ಹುಡುಕ್ತಾ ಇರ್ತೀವಿ, ಏನಪ್ಪ ಇದು ಡೀಟೇಲ್ಸ್, ಈ ಟೇಬಲ್ ಅಲ್ಲಿ ಇದೆ, ಮಾಹಿತಿ ಇದೆ, ಇನ್ಫಾರ್ಮೇಶನ್ ಇದೆ, ಏನದು ಅಂತ ಸರ್ಚ್ ಮಾಡ್ತೀವಿ. ಸೊ ಫಸ್ಟ್ ಎಸೆನ್ಷಿಯಲ್ ಈಸ್ ಟೈಟಲ್ ಆಫ್ ದ ಟೇಬಲ್. In each and every table there should be a clear heading. What the table represent, the heading should be there. Okay, and the box head we will call it as the table heading. Then row caption, particular row ki caption idya, onondukku column idya, male ide, female ide, total ide, caption anta karitivi, box head anta karitivi, stub head anta karitivi. This is called box head. Particular box head ಇದನ್ನು ಸ್ಟಬ್ ಅಂತ ಕರಿತೀವಿ. ಸೆನ್ಸಸ್ ಏನಿದೆ, ಪರ್ಟಿಕ್ಯುಲರ್ ಕಾಲಮ್ಗೆ ಹೆಡ್ಡಿಂಗ್ಸ್ ಏನಿರುತ್ತೆ ಅದನ್ನು ವಿ ವಿಲ್ ಕಾಲ್ ಇಟ್ ಆಸ್ ಸ್ಟಬ್. ದೆನ್ ಬಾಡಿ ಆಫ್ ದಿ ಟೇಬಲ್, ವಾಟ್ ಎವರ್ ದ ಕಂಟೆಂಟ್ಸ್ ವಿಚ್ ಆರ್ ಮೆನ್ಷನ್ಡ್ ಇನ್ ದಿಸ್ ಟೇಬಲ್ ವಿ ವಿಲ್ ಕಾಲ್ ಇಟ್ ಆಸ್ ಬಾಡಿ ಆಫ್ ದಿ ಟೇಬಲ್. ದ ಪ್ರಿಫೇಟರಿ ನೋಟ್ಸ್ ಆರ್ ಹೆಡ್ ನೋಟ್ಸ್. Prefatory notes which will be mentioned in the after the title, in the beginning, what it explains.
ಪಾಪ್ಯುಲೇಷನ್ ಅಂತ ಕೊಟ್ಮೇಲೆ ಯಾವಾಗಿಂದ ಯಾವ ಸ್ಟೇಟು ಅಥವಾ ಏನು ಡೀಟೇಲ್ಸ್ ಅಲ್ಲಿ ಪ್ರಿಫೇಟರ್ ಅಂದರೆ ಬಿಗಿನಿಂಗ್ ಆಫ್ ದಿ ಟೇಬಲ್ ದ ಎಕ್ಸ್ಪ್ಲನೇಷನ್ ವಿಲ್ ಬಿ ಗಿವನ್ ಅಂಡ್ ಫುಟ್ ನೋಟ್ ಆಲ್ ದ ಏರಿಯಾಸ್ ಇನ್ಕ್ಲೂಡಿಂಗ್ ಯೂನಿಯನ್ ಟೆರಿಟರಿ, ಸೊ ವಿಚ್ ಇನ್ಕ್ಲೂಡ್ ಎನಿ ಡೇಟಾ ವಿಚ್ ಇಸ್ ಇನ್ ಅಡಿಷನ್ ಟು ದ ಟೇಬಲ್. ಅದನ್ನು ಟೇಬಲಲ್ಲಿ ಮೆನ್ಷನ್ ಮಾಡೋಕ್ಕಾಗಲ್ಲ, ಅದನ್ನು ಫುಟ್ ನೋಟಲ್ಲಿ ಮೆನ್ಷನ್ ಮಾಡ್ತಾರೆ. ಫೈನಲಿ ಸೋರ್ಸ್ ಫ್ರಮ್ ವೇರ್ ದ ಡೇಟಾ ಹ್ಯಾಸ್ ಬಿನ್ ಕಲೆಕ್ಟೆಡ್, ಆ ಸೋರ್ಸ್ ಎಲ್ಲಿಂದ ಕಲೆಕ್ಟ್ ಮಾಡಿದ್ದೀರಾ ಅದನ್ನು ಮೆನ್ಷನ್ ಮಾಡಬೇಕು. ಇಫ್ ಯು ಆರ್ ರೆಪ್ರೆಸೆಂಟಿಂಗ್ ಥ್ರೂ ಪ್ರೈಮರಿ ಡೇಟಾ, ನೀವೇ ಡೈರೆಕ್ಟಾಗಿ ಫಸ್ಟ್ ಟೈಮ್ ಕಲೆಕ್ಟ್ ಮಾಡಿರೋದನ್ನ ಪ್ರೈಮರಿ ಡೇಟಾ ಅಂತ ಹಾಕ್ತೀವಿ. ಇದು ಆಲ್ರೆಡಿ ಪಬ್ಲಿಷ್ಡ್, ಎಲ್ಲಿಂದ ಪಬ್ಲಿಷ್ ಆಗಿರೋದು? ಸೆನ್ಸಸ್ ರಿಪೋರ್ಟ್ 2001 and 2011. ಸೊ ಇದು ಆಲ್ರೆಡಿ ಗವರ್ಮೆಂಟ್ ಪಬ್ಲಿಷ್ ಮಾಡಿದ್ದಾರೆ, ವಿಚ್ ಕಮ್ಸ್ ಅಂಡರ್ ಸೆಕೆಂಡರಿ ಡೇಟಾ. ಅಂಡರ್ಸ್ಟುಡ್? ಸೊ ದೀಸ್ ಆರ್ ದ ಎಸೆನ್ಷಿಯಲ್ಸ್ ಆಫ್ ಎ ಟೇಬಲ್. ಸೊ ಅದೆಲ್ಲ ಇರಲೇಬೇಕಾಗತ್ತೆ. ದ ಗ್ಲಿಮ್ಸಸ್ ಏನೇನು ನೋಡಿದ್ವಿ ಇಲ್ಲಿವರೆಗೂ. ಬಾರ್ ಚಾರ್ಟ್ ವಿಚ್ ಈಸ್ ಯೂಸ್ಡ್ ಫಾರ್ ಕಂಪೇರಿಂಗ್ ದ ಡಿಸ್ಕ್ರೀಟ್ ಡೇಟಾ, ವೇರಾಸ್ ಹಿಸ್ಟೋಗ್ರಾಮ್ mainly used only for frequency distribution. The data, the frequency distribution which we use histogram. Pie chart, the proportion of categories. Proportion, ಎಷ್ಟು proportion ಯಾವ ಎಕ್ಸಾಂಪಲ್ ಮೇಲ್ ಅಂಡ್ ಫೀಮೇಲ್. ಸೊ ಈ ಕ್ಲಾಸಲ್ಲಿ ಎಷ್ಟು ಜನ ಮೇಲ್ ಸ್ಟೂಡೆಂಟ್ಸ್ ಇದ್ದಾರೆ, ಎಷ್ಟು ಜನ ಫೀಮೇಲ್ ಸ್ಟೂಡೆಂಟ್ಸ್ ಇದ್ದಾರೆ, ಆ ಪ್ರಪೋರ್ಷನ್ನ ಫೈಂಡ್ ಮಾಡೋಕ್ಕೆ ಯೂಸ್ ಮಾಡುವಂಥದ್ದು ಈಸಿ ರೆಪ್ರೆಸೆಂಟೇಷನ್ ವೇ ಈಸ್ ಎ ಪೈ ಚಾರ್ಟ್. ಪೈ ಚಾರ್ಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ circle graph. Okay, then line chart to check the trend over time. Trend ಯಾವ ರೀತಿ ಇದೆ, the stock price might be, or the profit of a particular company, or the height of a student, the scoring of a particular student in a single subject, or the a particular ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಸ್ಟೂಡೆಂಟ್ಸ್ ಎಷ್ಟು ಆವರೇಜ್ ಸ್ಕೋರ್ ಮಾಡಿದ್ದಾರೆ, ಆ ರೀತಿ ಟ್ರೆಂಡ್ ಅನ್ನು ಚೆಕ್ ಮಾಡೋದಕ್ಕೆ we use the line chart. Table chart, the organized numeric data. The data will be represented in the both tabular, that is rows and columns. Finally, the mapping of data, spatial visualization of data. So the mapping of data is very important. The data should be mapped. Like if the data is not mapped, example, now data collect ಮಾಡಿದೀವಿ, ಈಗ ಸೆನ್ಸಸ್ ಡೇಟಾನೇ ತಗೊಳ್ಳೋದಾದ್ರೆ ಏಜು, ಅವರ ಆಧಾರ್ ನಂಬರ್, ಮೊಬೈಲ್ ನಂಬರ್, ಅವರ ಇನ್ಕಮ್ ಲೆವೆಲ್ ಎಲ್ಲವನ್ನು ಕಲೆಕ್ಟ್ ಮಾಡಿರ್ತೀವಿ. ಮಿಸ್ಟರ್ ಎ ವ್ಯಕ್ತಿಯ ಜಾಗಕ್ಕೆ ಮಿಸ್ಟರ್ ಬಿ ವ್ಯಕ್ತಿನ ಲಿಂಕ್ ಮಾಡಿದಾಗ ವೆದರ್ ಮ್ಯಾಚ್ ಆಗುತ್ತಾ? ದ ಡೇಟಾ ಕಲೆಕ್ಟೆಡ್ ಫಾರ್ ವಿಚ್ ಪರ್ಸನ್ ಅದೇ ವ್ಯಕ್ತಿಯಾಗೆ ರಿಲೇಟೆಡ್ ಆಗಿದ್ರೆ ಅದು ಮ್ಯಾಪ್ ಆಗುತ್ತೆ. ಇಫ್ ಯು ಆರ್ ಯೂಸಿಂಗ್ ಎ ಡೇಟಾವನ್ನು ಮಿಸ್ಟರ್ ಬಿಗೆ ಅಂತ ನಾವೇನಾದ್ರು ಇನ್ಕರೆಕ್ಟ್ ಆಗಿ ಮ್ಯಾಪ್ ಮಾಡಿದ್ರೆ ದ ಡೇಟಾ ವಿಲ್ ಬಿ ರಾಂಗ್, ದ ಅನಾಲಿಸಿಸ್ ವಿಲ್ ಬಿ ರಾಂಗ್. The mapping of data is very much important. Okay, right. The steps in data interpretation. First we need to ಏನು ಮಾಡಬೇಕು? Data. Without collection of data there is no representation of data, there is no analysis of data, and there is no interpretation or inference, and there is no reporting. The data should be collected, then it should be classified. ಯಾವ ರೀತಿ ಡೇಟಾ ಕಲೆಕ್ಟ್ ಮಾಡಿದ್ದೀವಿ, ಆಸ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ವಿ, ಬೇಸ್ಡ್ ಆನ್ ಸ್ಕೇಲಿಂಗ್, ನಾಮಿನಲ್ ಇರ್ಬೋದು, ಆರ್ಡಿನಲ್, ಕ್ಯಾಟಗರಿಕಲ್, ಆ್ಯಂಡ್ ವಿತ್ ರಿಲೇಟಿಂಗ್ ಟು ದ ಆರ್ಡಿನಲ್, ನಾಮಿನಲ್, ದ ರೇಷಿಯೋ ಡೇಟಾ ಆರ್ ಇಂಟರ್ವಲ್. ಯಾವ ರೀತಿ ಡೇಟಾ ಕಲೆಕ್ಟ್ ಮಾಡಿದ್ದೀವಿ, ವೆದರ್ ಇಟ್ ಇಸ್ ಕ್ವಾಂಟಿಟೇಟಿವ್ ಡೇಟಾ ಆರ್ ಕ್ವಾಲಿಟೇಟಿವ್ ಡೇಟಾ, ಬೇಸ್ಡ್ ಆನ್ ವಿಚ್ ಟೈಪ್ ಆಫ್ ಡೇಟಾ ವಿ ಆರ್ ಬಿನ್, ಇಟ್ ಶುಡ್ ಬಿ ಕ್ಲಾಸಿಫೈಡ್, ಆ್ಯಂಡ್ ದ ಡೇಟಾ ಶುಡ್ ಬಿ ರೆಪ್ರೆಸೆಂಟೆಡ್ ಗ್ರಾಫಿಕಲಿ. ಆ್ಯಂಡ್ ಕಂಪೇರ್ ಆ್ಯಂಡ್ ಅನಲೈಸ್. ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡ್ತೀವಿ, ಕಂಪೇರ್ ಮಾಡಿ ಅನಲೈಸ್ ಮಾಡ್ತೀವಿ. ಫೈನಲಿ ಅನಲೈಸ್ ಮಾಡಿದ ಮೇಲೆ ವಿ ಕಮ್ ಟು ಎ ಕನ್ಕ್ಲೂಷನ್, ಆರ್ ದಿಸ್ ವಿ ವಿಲ್ ಕಾಲ್ ಇಟ್ ಆಸ್ ಇಂಟರ್ಪ್ರಿಟೇಷನ್ ಆರ್ ರಿಪೋರ್ಟಿಂಗ್. ಫೈನಲಿ ಎಲ್ಲ ಚಾರ್ಟನ್ನು ನೋಡಿದ್ಮೇಲೆ ಫೈನಲ್ ಆಗಿ ನೀವು ಏನನ್ನು ಹೇಳ್ತೀರಾ ಅದನ್ನು ಮೀನಿಂಗ್ಫುಲ್ ಎಕ್ಸ್ಪ್ಲನೇಷನ್ ಅಂತೀವಿ, ಅದನ್ನು ರಿಪೋರ್ಟಿಂಗ್, ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಸೊ ದೀಸ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಡೇಟಾ ಇಂಟರ್ಪ್ರಿಟೇಷನ್. ಡೇಟಾ ಗವರ್ನೆನ್ಸ್ ಏನಕ್ಕೋಸ್ಕರ ನಾವು ಡೇಟಾವನ್ನು ಬಳಸ್ತೀವಿ. ಎಕ್ಸಾಂಪಲ್, ಈಗ ಸೇಮ್ ಸೆನ್ಸಸ್ ನಡೀತಾ ಇದೆಯಲ್ಲ, ಏನಕ್ಕೆ ಯೂಸ್ ಮಾಡ್ತಾರೆ? ಫಾರ್ ದ ಪರ್ಪಸ್ ಆಫ್ ಪಾಲಿಸಿ ಮೇಕಿಂಗ್. ಸೊ ಯಾರು ಸೋಷಿಯಲಿ ಎಕನಾಮಿಕಲಿ ಪುವರ್ ಇರ್ತಾರೆ ಅಂಥವ್ರಿಗೆ ಅವರನ್ನು ಅಪ್ಲಿಫ್ಟ್ ಮಾಡೋದಕ್ಕೆ ಯಾವ್ಯಾವ ಪ್ರೋಗ್ರಾಮ್ಸನ್ನು ಹೊಸದಾಗಿ ಗವರ್ನಮೆಂಟ್ ತಗೋಬೇಕು ಅಂಥ ಪ್ರೋಗ್ರಾಮ್ಸನ್ನು ತಗೊಳ್ಳೋಕ್ಕೆ ಈ ಡೇಟಾ ಕಲೆಕ್ಟ್ ಮಾಡಿರುವಂಥದ್ದು ಯೂಸ್ ಆಗುತ್ತೆ. ಫಾರ್ ದ ಪಾಲಿಸಿ ಮೇಕಿಂಗ್, ಫಾರ್ ದ ಡಿಸಿಷನ್ ಮೇಕಿಂಗ್ ದ ಡೇಟಾ ವಿಲ್ ಬಿ ಯೂಸ್ಡ್.
used for planning, the monitoring, evaluating and the government programs. So example, if 20% of the population of whole Karnataka, they are under backward as per the census, ಅವರನ್ನು ಆ 20% ಜನರನ್ನ ಫೋಕಸ್ ಮಾಡಿ ಯಾವ್ಯಾವ ರೀತಿಯಾದ ಹೊಸ ಗವರ್ಮೆಂಟ್ ಪ್ರೋಗ್ರಾಮ್ಸನ್ನು ಸ್ಟಾರ್ಟ್ ಮಾಡಬೇಕು, ಸ್ಟಾರ್ಟ್ ಮಾಡಿರುವಂಥ ಪ್ರೋಗ್ರಾಮು ಆ 20% ಜನಕ್ಕೆ ರೀಚ್ ಆಗ್ತಿದೆಯಾ ಇಲ್ವಾ ಅದನ್ನು ಮಾನಿಟರ್ ಮಾಡಿ ಅವರನ್ನು ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಈ ಡೇಟಾವನ್ನು ನಾವು ಬೆಳೆಸ್ತೀವಿ. ಡೇಟಾ ಗವರ್ನೆನ್ಸ್ ಅಂತ ಕರಿತೀವಿ. ಆ್ಯಂಡ್ ಪ್ರಮೋಟ್ಸ್ ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಆ್ಯಂಡ್ efficiency in governance. Understood? Any doubts? Any doubts in the theoretical aspects? Bore ಆಯ್ತಾ? ಈಸಿ ಆಯ್ತಾ? ಅರ್ಥ ಆಯ್ತಾ? ಸೊ ಫಸ್ಟ್ ಏನೇನು ಓದಿದ್ವಿ ನೋಡ್ಬೋದಾ? ಫಸ್ಟಿಗೆ ಡೇಟಾ ಅಂತ ಏನಂತ ತಿಳ್ಕೊಂಡ್ವಿ, ಡೇಟಾ ಇಂಟರ್ಪ್ರಿಟೇಷನ್ ಅಂದರೆ ಏನಂತ ತಿಳ್ಕೊಂಡ್ವಿ, ದೆನ್ ಟೈಪ್ಸ್ ಆಫ್ ಡೇಟಾ ಯಾವುದು ಫಸ್ಟ್ಗೆ based on scale classified into 4 types: nominal, ordinal, interval and ratio. So best data is ratio data which has all the 4 qualities which can be easily used for the analysis purpose. Based on continuity, continuous data and discrete, based on the variables involved, univariate, bivariate and multivariate. Based on the time series and cross sectional data, based on the data origin, primary data and secondary data, based on the characteristics of data, quantitative and qualitative, based on the sources, static and dynamic, which does not move or which does not vary, it is static, which will vary in each and every time. Based on the time, then we will call dynamic data. The acquisition, the process, how we collect the data, primary sources, primary data and secondary data. The classification of data can be through the chronological, geographical wise or qualitative or quantitative. What we have understood, anything which are measurable in numerical value which we will call quantitative. Anything which we cannot able to measure in numerical value, only descriptive, we can only explain, we can only tell. So the students have understood 40%, only we can describe, we cannot measure 40% of students, like 40 quantity of students we cannot measure. Okay, the representation of data, 2 forms, one is graphical, other one is non-graphical and other non-graphical ways. The bar diagram, the histogram, pie chart or the circle graphs, line chart and the non-graphical representation through table. Essentials of a valid table, how a table should be and how the data, the graphical representation, which type of data, which graphical representation has to be used. Fine. Then data interpretation, how we need to proceed, and data and governance. Shall we proceed with the problems? ಆಯ್ತಾ, ಹೋಗ್ಬೋದಾ ಪ್ರಾಬ್ಲಮ್ಸಿಗೆ? ಲೈಕ್ ಇಟ್ ಈಸ್ ಗಿವನ್ 5 questions ಇರುತ್ತೆ. ಡೈರೆಕ್ಷನ್, ಸ್ಟಡಿ ದ ಫಾಲೋಯಿಂಗ್ ಟೇಬಲ್ ಟು ಆನ್ಸರ್ ದ ಕ್ವಶನ್ ದಟ್ ಆರ್ ಗಿವನ್ ಬಿಲೋ. ಸೊ ಒಂದು ಟೇಬಲ್ ಕೊಟ್ಟಿದ್ದಾರೆ. ಫಸ್ಟ್ ಟೇಬಲ್ ಅಲ್ಲಿ ವಿ ಕ್ಯಾನ್ ಸಿ ಐಟಮ್ಸ್ ಆಫ್ ಎಕ್ಸ್ಪೆಂಡಿಚರ್, ಸ್ಯಾಲರಿ, ಫ್ಯೂಯಲ್ ಅಂಡ್ ಟ್ರಾನ್ಸ್ಪೋರ್ಟ್, ಬೋನಸ್, ಇಂಟ್ರೆಸ್ಟ್ ಆನ್ ಲೋನ್ಸ್, ಟ್ಯಾಕ್ಸಸ್. ದ ಅದರ್ ಒನ್ ಇಯರ್ 2013 ಇಂದ 17 ವರೆಗೂ ಎಷ್ಟು ವರ್ಷ ಕೊಟ್ಟಿದ್ದಾರೆ? 5 years data they have been given and different expenditures, ಎಷ್ಟು ಎಕ್ಸ್ಪೆಂಡಿಚರ್ ಆಗಿದೆ ಅದಕ್ಕೆ ಕೊಟ್ಟಿದ್ದಾರೆ. ಟೇಬಲ್ ಇದೆಯಾ? ರೈಟ್. ಕ್ವಶನ್ ನಂಬರ್ 1 ಕಾಣಿಸಿದೆಯಾ ಲಾಸ್ಟಲ್ಲಿ? ಓಕೆ, ಹೇಳ್ತೀನಿ ನೋಡ್ಕೊಳ್ಳಿ. ದ ರೇಷಿಯೋ ಬಿಟ್ವೀನ್ ದ ಟೋಟಲ್ ಎಕ್ಸ್ಪೆಂಡಿಚರ್ ಆನ್ ಟ್ಯಾಕ್ಸಸ್. ಏನು ಕೇಳ್ತಾ ಇದ್ದಾರೆ? ದ ರೇಷಿಯೋ ಬಿಟ್ವೀನ್ ಟೋಟಲ್ ಎಕ್ಸ್ಪೆಂಡಿಚರ್ ಆನ್ taxes for all the years and total expenditure on fuel and transport. So ಏನು ಕೇಳ್ತಾ ಇದ್ದಾರೆ? ಟೋಟಲ್ ಟ್ಯಾಕ್ಸಸ್ ಎಕ್ಸ್ಪೆಂಡ್ ಯಾವ ಕಾಲಮಲ್ಲಿ ಇದೆ? ಟ್ಯಾಕ್ಸಸ್ ಲಾಸ್ಟ್ ಕಾಲಮಲ್ಲಿ ಇದೆ, ಮತ್ತೆ ಥರ್ಡ್ ಕಾಲಮಲ್ಲಿ ಇರುವಂಥದ್ದು ಫ್ಯೂಯಲ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಆ ಎರಡಕ್ಕೂ ರೇಷಿಯೋ ಕೇಳ್ತಾ ಇದ್ದಾರೆ. ಫಾರ್ ಆಲ್ ದ ಇಯರ್ಸ್ ರೆಸ್ಪೆಕ್ಟಿವ್ಲಿ ಈಸ್ ಅಪ್ರಾಕ್ಸಿಮೇಟ್. ಸೊ ರೇಷಿಯೋ ಕೇಳ್ತಾ ಇದ್ದಾರೆ ಯಾವುದ್ಯಾವುದಕ್ಕೆ? ಟ್ಯಾಕ್ಸಸ್ ಮತ್ತು
ಫ್ಯೂಯಲ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಸೊ ಎಲ್ಲ ವರ್ಷದ ಕೇಳಿದ್ದಾರೆ. ಈಗ ನಾವು ರೇಷಿಯೋ ಕಂಡುಹಿಡಿಯಬೇಕಂದ್ರೆ ಏನು ಮಾಡಬೇಕು? ಫಸ್ಟಿಗೆ ಎಲ್ಲವನ್ನು ವಿ ಹ್ಯಾವ್ ಟು ಆ್ಯಡ್ ಮಾಡ್ತೀರಾ. ಕ್ಯಾಲ್ಕುಲೇಟರ್ ಇರೋಲ್ಲ ಎಕ್ಸಾಮಲ್ಲಿ, ಇರುತ್ತಾ ಇರಲ್ವಾ? ಸೊ ಕ್ಯಾಲ್ಕುಲೇಟರ್ಸ್ ವಿಲ್ ನಾಟ್ ಬಿ ಅಲೌಡ್. ವಿ ಹ್ಯಾವ್ ಟು ಯೂಸ್ ಯುವರ್ ಮೆಂಟಲ್ ಎಬಿಲಿಟಿ, ಸ್ಕಿಲ್. ಸೊ ಆದಷ್ಟು ಕ್ಲಾಸ್ಗಳಲ್ಲಿ ಬಳಸಬೇಕಾದ್ರೆ ಕ್ಯಾಲ್ಕುಲೇಟರ್ನ ಯೂಸ್ ಮಾಡೋದನ್ನ ಕಡಿಮೆ ಮಾಡಿ. ಯು ಹ್ಯಾವ್ ಟು ಯೂಸ್ ಮ್ಯಾನ್ಯಲ್ ಕ್ಯಾಲ್ಕುಲೇಷನ್ಸ್ನ ಎಷ್ಟು ನೀವು ಚೆನ್ನಾಗಿ ಬಳಸ್ತೀರಾ ಅಷ್ಟು ಈಸಿಯಾಗಿ ಆನ್ಸರ್ಗಳನ್ನ ಮಾಡ್ಬೋದು. ಯಾಕಂದರೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಬರುತ್ತೆ, ಲಾಜಿಕಲ್ ರೀಸನಿಂಗು, ಈ ರೀತಿ ಕ್ವಶನ್ಸು ಎಲ್ಲದಕ್ಕೂ ನೀವು ಅಡಿಷನ್ನು, ಸಬ್ಸ್ಟ್ರಾಕ್ಷನು, ಮಲ್ಟಿಪ್ಲಿಕೇಶನ್ನು, ಡಿವಿಷನ್ನು, ಈ ಎಲ್ಲ 4 ಆಸ್ಪೆಕ್ಟ್ಸನ್ನು ಬಳಸಲೇಬೇಕಾಗುತ್ತೆ. ಓಕೆ, ರೈಟ್. ಟೋಟಲ್ ಮಾಡ್ಬೋದಾ? 83 + 108 + 74 + 88 + 98. Total 5 years data of taxes. ಆಯ್ತು. ಸದ್ಯಕ್ಕೆ ನಿಮ್ಮ ಮೊಬೈಲಲ್ಲಿರೋ ಕ್ಯಾಲ್ಕುಲೇಟರ್ನ ಬಳಸಿ, ಎಕ್ಸಾಮಲ್ಲಿ ಅಲೋ ಮಾಡಲ್ಲ, ಆಯಿತಾ? ಡ್ಯೂ ಟು ಶಾರ್ಟೇಜ್ ಆಫ್ ಟೈಮ್ ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ಆಫ್ ಯು ಟು ಯೂಸ್ ಯುವರ್ ಮೊಬೈಲ್ ಕ್ಯಾಲ್ಕುಲೇಟರ್ಸ್. ಇದೆಯಾ? ಬೇರೆ ಕ್ಯಾಲ್ಕುಲೇಟರ್ಸ್ ಇದ್ದರೆ ಅದನ್ನೇ ಬಳಸಿ. ಎಷ್ಟು ಬಂತು? 451. ಸೇಮ್ ವೇ ಸೆಕೆಂಡ್ ಥರ್ಡ್ ಕಾಲಮ್ ಫ್ಯೂಯಲ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ 451 ಫ್ಯೂಯಲ್ ಬಂದಿದೆ. ಸಾರಿ, ಇನ್ ಟ್ಯಾಕ್ಸಸ್ಸು ಇದೆಷ್ಟು ಬಂದಿದೆ? ಫ್ಯೂಯಲ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ 586. 451 ಡಿವೈಡೆಡ್ ಬೈ 586. 451 ಡಿವೈಡೆಡ್ ಬೈ 586. ಈಗ ಇದನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡಬೇಕು. 0. ಬಟ್ ಆನ್ಸರ್ ಯಾವ ರೀತಿ ಕೊಟ್ಟಿದ್ದಾರೆ? ಆನ್ಸರ್ ಯಾವ ರೀತಿ ಇದೆ? ರೇಷಿಯೋ ಇದೆ. ನಾವು ಯಾವ್ದಾದ್ರು ಡೇಟಾ ಕೊಡಬೇಕು? ರೇಷಿಯೋದಲ್ಲೇ ಕೊಡಬೇಕು. ಸೊ ವಿ ಕೆನಾಟ್ ಡಿವೈಡ್. ಡೆಸಿಮಲ್ ವ್ಯಾಲ್ಯೂನ ಕಂಡುಹಿಡಿಯೋಕ್ಕಾಗೋದಿಲ್ಲ. ಸೊ ಏನು ಬೋರ್ಡ್ ಇದೆ ಅಲ್ಲ, ಚಾಕ್ ಪೀಸ್ ಇಲ್ಲಿ ಇದೆಯಾ? ಮಾರ್ಕ್ ಮೇಲೆ ಇಡ್ತಾರಾ? ಇಲ್ಲೇ ಇರುತ್ತಾ? ಕಾಣುತ್ತಾ ಹಿಂದೆ? ಬೋರ್ಡ್ ಇಲ್ಲೇ ಇತ್ತಾ ಅಥವಾ ಮೇಲೆಲ್ಲ ಇಟ್ಟಿದ್ರ? ಇಲ್ಲೇ ಇರುತ್ತಾ? ಸ್ಟ್ರೈಟಾಗ ಬಂದು ನಿಲ್ಲಿಸ್ತೀರಾ? ಆಗುತ್ತಾ? ಹಿಂದೆಯವ್ರಿಗೆ ಯಾರಿಗೂ ಕಾಣಲ್ಲ. ಬನ್ನಿರಿ ಬೇಗ, ಯಾರಾದ್ರೂ ಇಬ್ಬರು. ಎಷ್ಟು ಬಂತು? 451 586. ಓಕೆ, ಇದನ್ನು ಸಿಂಪ್ಲಿಫಿಕೇಶನ್ ಮಾಡಬೇಕು. ಸೊ ಸೇಮ್ 2 ಇಂದ ಹೋಗುತ್ತಾ? 2 2s 2 2s 4. ನೆಕ್ಸ್ಟ್ 2 2s 4 ಮತ್ತೆ ಸೊ 5 ಬರುತ್ತೆ. ಮತ್ತೆ ಫ್ರಾಕ್ಷನ್, ನಮ್ಗೆ ಫ್ರಾಕ್ಷನ್ ಬರಬಾರ್ದು. ಇನ್ಯಾವುದು ಈಸಿಯಾಗಿ ಸಿಂಪ್ಲಿಫೈ ಮಾಡೋದಕ್ಕೆ 451 ಇದೆ. 451s 451 ಆ ರೀತಿ ಮಾಡ್ಬೋದಾ? ಆಗುತ್ತಾ? 451 ಮಾಡ್ತೀವಿ, ಇಲ್ಲಿಗೆ 451 ಆದರೆ ಇನ್ನು ಬ್ಯಾಲೆನ್ಸ್. ಸೊ ಈ ರೀತಿ ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗೆ ರೇಷಿಯೋ ಏನು ಉಳ್ಕೊಳ್ಳುತ್ತೆ ಆ ರೇಷಿಯೋನ ನಾವು ಅಲ್ಲಿಗೆ ಮೆನ್ಷನ್ ಮಾಡಿ. ಯಾಕಂದರೆ ದೇ ಆರ್ ನಾಟ್ ಗಿವನ್ ಇನ್ ದ ಡೆಸಿಮಲ್ಸ್. ಡೆಸಿಮಲ್ಸಲ್ಲಿ ಕೊಟ್ಟಿಲ್ಲ. 10:13, 5:8, 4:7, 15:18 ಈ ರೀತಿ ಕೊಟ್ಟಿದ್ದಾರೆ. ಸೊ ನಮಗೆ ಕ್ಯಾಲ್ಕುಲೇಟರ್ ಇದರಿಂದ ಇದನ್ನು ಡಿವೈಡ್ ಮಾಡ್ತೀವಿ. ಎಷ್ಟು ಬರುತ್ತೆ ವ್ಯಾಲ್ಯೂ? 0.769. ಓಕೆ. ಸೊ ಆ ರೀತಿ ಬಂದಾಗ ನಮಗೆ ಅಲ್ಲಿ ರೇಷಿಯೋ ಕೊಟ್ಟಿರೋದ್ರಿಂದ ಮಾಡೋಕ್ಕಾಗೋದ್ರೆ ನಾವು ಹಿಂಗೆ ಸಿಂಪ್ಲಿಫಿಕೇಶನ್ ಮಾಡಬೇಕಾಗುತ್ತೆ. ಮಾಡ್ಬೋದಾ ಸಿಂಪ್ಲಿಫಿಕೇಶನ್? ಇದನ್ನು ನೀವೇ ಪ್ರಾಕ್ಟೀಸ್ ಮಾಡಬೇಕು. 1ನೇ ಕ್ಲಾಸಿಂದ ಓದಿದ್ದೀರಿ ಮ್ಯಾಥ್. ಎಷ್ಟು ಜನಕ್ಕೆ ಮ್ಯಾಥ್ಸ್ ಈಸಿ?
ಚೆನ್ನಾಗಿ. ಎಷ್ಟು ಜನಕ್ಕೆ ಈಸಿ? ಕೈ ಯಾರ್ದು ಮೇಲೆ ಬರ್ತಿಲ್ಲ. ತುಂಬ ಮ್ಯಾಥ್ಸ್ ಭಾಳ ಕಷ್ಟ. ಕೂಡೋದು ಕಷ್ಟ, ಕಳೆಯೋದು ಕಷ್ಟ, ಡಿವೈಡ್ ಮಾಡೋದಂತೂ ಇನ್ನೂ ಕಷ್ಟ. ಹೌದಾ? ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಬೇಕು. ಸಿಂಪ್ಲಿಫಿಕೇಶನ್ ಮಾಡಿದಾಗ ಕ್ಯಾಲ್ಕುಲೇಟರ್ ಬೇಡ, ಸಿಂಪ್ಲಿಫಿಕೇಶನ್ ನನಗೆ ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಏನು ವ್ಯಾಲ್ಯೂ ಇದೆ ಆ ರೀತಿ ಡಿವೈಡ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಿಂಪಲ್ ಮಾಡ್ಕೋಬೇಕಾಗುತ್ತೆ. ಮಾಡ್ತೀರಾ? ಮಾಡ್ಬೇಕೀಗ. ಅದಾಗೋವರೆಗೂ ಮುಂದಕ್ಕೆ ಹೋಗಲ್ಲ. ಪ್ರಾಕ್ಟೀಸ್ ಮಾಡಿ ಬೇಗ. $451 ಡಿವೈಡೆಡ್ ಬೈ 586. ಕ್ಯಾಲ್ಕುಲೇಟರಲ್ಲಿ ಡಿವೈಡ್ ಮಾಡೋದು ಬರಲ್ಲ, ಯಾವಟು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು. ಯಾರು ಬೇಗ ಆನ್ಸರ್ ಮಾಡ್ತೀರೋ ನೋಡೋಣ. ಇನ್ನು ಎಷ್ಟು ಟೈಮ್ ಇದೆ? ಇನ್ನೇನು ಮುಗಿತಾ ಇದೆ ಸರ್. ಮುಗಿತಾ ಇದೆಯಾ? 1:45 ಆಗಿದೆ. ನಾನು 2 ಮುಗಿಸ್ಲಾ? ಎಷ್ಟು? ಒಂದು 5 ನಿಮಿಷ ಸರ್ ಅಷ್ಟೇನಾ? ಕ್ವಶನ್ಸ್ ಈಗ ಸ್ಟಾರ್ಟ್ ಮಾಡಿ. ಕ್ಯಾಲ್ಕುಲೇಟರ್ ಇತ್ತಲ್ಲ ಇಲ್ಲಿ? ಕ್ಯಾಲ್ಕುಲೇಟರ್ ಇದೆಯಾ? ಕ್ಯಾಲ್ಕುಲೇಟರ್ ಇಲ್ಲಿ ಯಾರು ಇತ್ತಲ್ಲ? ಇಲ್ಲಿದೆ. ಕ್ಯಾಲ್ಸಿ ಇತ್ತಲ್ಲ ಕೊಡಮ್ಮ, ಇಲ್ಲಿ ಕೊಡಿ, ಪರವಾಗಿಲ್ಲ. ನೋಡಿ, ಸೊ ನಮಗೆ ಜಾಸ್ತಿ ವ್ಯಾಲ್ಯೂ ಇದೆ ಈಗ. 451 ಇಂಟು 1 ಎಷ್ಟು? 451 451 ಇಂಟು 1.2 ಆರ್ 1.1. ಈಸಿಯಾಗಿ ನಮಗೆ. ಸೊ ನಮಗೆ ಇದು ಎಷ್ಟು ಟೈಮ್ಸ್ ಇದೆ ಅಂತ ಬೇಕಷ್ಟೆ. 451 ಇದೆ. ಈ 586 ಹೌ ಮೆನಿ ಟೈಮ್ಸ್ ಆಫ್ 451? ದಟ್ ರೇಷಿಯೋ ವಿ ವಾಂಟ್. ಸೊ 451 ಇಂಟು 1 ಅಂದರೆ ಸೇಮ್ 451 ಬರುತ್ತೆ. ಮಲ್ಟಿಪ್ಲೈ ವಿತ್ 1.1 ಇಂಟು 451 ಎಷ್ಟು ಬರುತ್ತೆ? ಈಸಿಯಾಗಿ ನೀವು, ಯಾಕಂದರೆ ಇಷ್ಟು ಟೈಮ್ ತೊಗೊಂಡ್ರೆ ಎಕ್ಸಾಮಲ್ಲಿ ಸಾಲ್ವ್ ಮಾಡೋಕ್ಕಾಗಲ್ಲ. ಆಯಿತಾ? ಒಂದು ಕ್ವಶನ್ಗೆ ನಿಮಗೆ ಇವು ಸಿಗುವಂಥದ್ದು 1 ನಿಮಿಷ ಮ್ಯಾಕ್ಸಿಮಮ್ ಸಿಗ್ಬೋದು. ಅಷ್ಟು 1 ನಿಮಿಷ ಅಥವಾ 1.5 ನಿಮಿಷ ಅದರಲ್ಲಿ ಕ್ವಶನನ್ನು ಓದಬೇಕು, ಅರ್ಥ ಮಾಡ್ಕೋಬೇಕು, ಸಾಲ್ವ್ ಮಾಡಬೇಕು, OMRಗೆ ಟಿಕ್ ಮಾಡಬೇಕು. 1.1ಗೆ ಎಷ್ಟು ಬರುತ್ತೆ ಬೇಗ? ಇದೆಷ್ಟು ಬರುತ್ತೆ ಅಮೌಂಟ್? 1.1 ಇಂಟು 451 496. ಓಕೆ, ಅದು ನಮ್ಗೆ ನಿಯರೆಸ್ಟ್ ಇಲ್ಲ. ನೆಕ್ಸ್ಟ್ 1.2 ಇಂಟು 451 541. ಇದು ನಮಗೆ 586 ಇಲ್ಲ. ನೆಕ್ಸ್ಟ್ 451 ಇಂಟು 1.3 586.3. ನೆಕ್ಸ್ಟ್ 1.4 ಇಂಟು 451 ಎಷ್ಟು? 631. ಸೊ ಇದು ಜಾಸ್ತಿ ಆಗ್ತಾ ಇದೆ, ಇವೆಲ್ಲ ಕಡಿಮೆ ಇದೆ. ಯಾವುದು ಈಸಿಯಾಗಿ ನಿಯರೆಸ್ಟ್ ಇದೆ? ಸೊ ಎಷ್ಟು ಟೈಮ್ಸ್ ಇದೆ? 1.3. ಸೊ ಇದು 1 ಇದ್ರೆ ಇದೆಷ್ಟಿದೆ? 1.3. ಆಯಿತಾ? ಸೊ ಇದನ್ನು ನಮಗೆ ಡೆಸಿಮಲ್ ಇದೆ, ಇದನ್ನು ರಿಮೂವ್ ಮಾಡಬೇಕಂದ್ರೆ ಈಕ್ವಲ್ಸ್. ಸೊ ಮೇಲ್ಗಡೆಗೆ ಮಲ್ಟಿಪ್ಲೈ ಮಾಡ್ಕೋತೀವಿ 0, ಇದನ್ನು ಪಾಯಿಂಟ್ ರಿಮೂವ್ ಮಾಡ್ತೀವಿ 13. ಸೊ ಈ ಪಾಯಿಂಟ್ ರಿಮೂವ್ ಮಾಡೋದಕ್ಕೆ ಮೇಲ್ಗಡೆಗೆ ನಮ್ಗೆ 0 ಆ್ಯಡ್ ಆಗುತ್ತೆ, ಆ್ಯಡ್ ಮಾಡ್ಕೋತೀವಿ 10. ಡೆಸಿಮಲ್ ರಿಮೂವ್ ಆಯಿತು, ಇಟ್ ಕಮ್ಸ್ ಟು 13. ಸೊ 10 ಡಿವೈಡೆಡ್ ಬೈ 13. ಆಪ್ಷನ್ ಇದೆಯಾ? ಆಪ್ಷನ್ ಬಿ 10:13. ಎಸ್, ಈಸಿಯಾಗಿ ಈ ರೀತಿ ನಿಮಗೆ ಟೈಮ್ ಇರೋದಿಲ್ಲ ಜಾಸ್ತಿ, ಆದಷ್ಟು ಬೇಗ ನೀವು ಅದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ನಾವು ದ ರೇಷಿಯೋ ಬಿಟ್ವೀನ್ taxes and ratio between the fuel and transport is the ratio 10:13. ರೈಟ್? ಕೆಲವೊಂದು ಸಲ ನೀವು ಆನ್ಸರ್ ಮಾಡುವಾಗ
ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡಬೇಕು. ಯಾವುದು ಕ್ವಶನ್ಗೆ ಅದಕ್ಕೆ ಆನ್ಸರ್ ಬರೋದಿಲ್ಲ ಅಥವಾ ಕೆಲವೊಂದಕ್ಕೆ ನಾವು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡೋಕ್ಕಾಗಲ್ಲ, ವಿ ಯೂಸ್ ಎಲಿಮಿನೇಷನ್ ಮೆಥಡ್ ಆರ್ ಡಿಡಕ್ಷನ್ ಮೆಥಡ್. ಆ ರೀತಿಯಾಗಿ ಆನ್ಸರ್ ಮಾಡೋದಕ್ಕೂ ಕೂಡ ನಾವು ಆ ಟೆಕ್ನಿಕ್ಸ್ಗಳನ್ನ ಬಳಸಬೇಕಾಗುತ್ತೆ, ರೈಟ್. ಸೆಕೆಂಡ್, ದ ಟೋಟಲ್ ಎಕ್ಸ್ಪೆಂಡಿಚರ್ ಆಫ್ ದಿ ಕಂಪನಿ ಆನ್ ದೀಸ್ ಐಟಮ್ಸ್ ಡ್ಯೂರಿಂಗ್ ದ ಇಯರ್ 2015. ಸೊ ಅವ್ರು ಕೇಳ್ತಾ ಇದ್ದಾರೆ 2015ರಲ್ಲಿ ಈ ಎಲ್ಲ ಎಕ್ಸ್ಪೆಂಡಿಚರ್ಗಳಿಗೆ. ಸೊ ಯಾವ ವರ್ಷ ಕೇಳ್ತಿದ್ದಾರೆ? 2015. ಆಲ್ ದೀಸ್ ಎಕ್ಸ್ಪೆಂಡಿಚರ್, ದ 5 ಟೈಪ್ಸ್ ಆಫ್ ಎಕ್ಸ್ಪೆಂಡಿಚರ್ ಏನು ಕೊಟ್ಟಿದ್ದಾರೆ ಅದರದ್ದು ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಾಗಿದೆ ಅಂತ ಕೇಳ್ತಿದ್ದಾರೆ. ಸೊ ಯಾವ ವರ್ಷದ ಮಾತ್ರ ನಾವು ಚೆಕ್ ಮಾಡ್ಬೇಕೀಗ? ಸೊ ಟೆಕ್ 2015, add all these values. 324, 101, 3.84, 41.6 plus 74. ಎಷ್ಟು ಬಂತು? ಕ್ಯಾಲ್ಕುಲೇಟರ್ ಯೂಸ್ ಮಾಡಿ, ಮೊಬೈಲ್ ಕ್ಯಾಲ್ಕುಲೇಟರ್ ಅಥವಾ ನಿಮ್ಮ ಸದ್ಯಕ್ಕೆ, ಬಿಕಾಸ್ ಆಫ್ ಅನ್ಅವೈಲಬಿಲಿಟಿ ಆಫ್ ಟೈಮ್. 2015 ಇರುವಂಥದ್ದು ಎಲ್ಲ ಎಕ್ಸ್ಪೆಂಡಿಚರ್ನ ಟೋಟಲ್ ಮಾಡಿ ಎಷ್ಟು ಬರುತ್ತೆ ಅದನ್ನು ಈ ವ್ಯಾಲ್ಯೂಸಲ್ಲಿ ಚೆಕ್ ಮಾಡಿ, ಯಾವುದು ಟೋಟಲ್ ವ್ಯಾಲ್ಯೂ ಬರುತ್ತೆ ಅದು ಕರೆಕ್ಟ್ ಆಪ್ಷನ್. 544.44 lakhs. ಸೊ ಆಪ್ಷನ್ 1 ಈಸ್ ದ ಕರೆಕ್ಟ್ ಆನ್ಸರ್. ಹೌದಾ? ಥರ್ಡ್ ಕ್ವಶನ್, ವಾಟ್ ಈಸ್ ದ ಆವರೇಜ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಪರ್ ಇಯರ್ which the company had to pay during this period? ಸೊ ಅವ್ರು ಕೇಳ್ತಾ ಇರೋದು ಆವರೇಜ್ ಅಮೌಂಟ್ ಆಫ್ ಇಂಟ್ರೆಸ್ಟ್. ಎಷ್ಟು ವರ್ಷದ ಡೇಟಾ ಕೊಟ್ಟಿದ್ದಾರೆ? 5 years ಡೇಟಾ ಕೊಟ್ಟಿದ್ದಾರೆ. ಯಾವುದನ್ನು ಕೇಳ್ತಾ ಇದ್ದಾರೆ? ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಎಲ್ಲ 5 ವರ್ಷದ ಇಂಟ್ರೆಸ್ಟ್ ಅನ್ನ ಟೋಟಲ್ ಮಾಡಿ ಡಿವೈಡೆಡ್ ಬೈ 5. ಟೋಟಲ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಆಯ್ತಾ? ಆ ಫಾರ್ಮುಲಾ ಯೂಸ್ ಮಾಡಿ ನಮಗೆ ಆನ್ಸರ್ ಸಿಗುತ್ತೆ. Interest expenditure of all 5 years, total it divided by number of years. 36.6. Option ಯಾವುದು? 1 2 3 4 ABCD ಯಾವುದು? D. 36.66. ಸೊ ಈಸಿ ಆಗಿರುತ್ತೆ. ಫಸ್ಟಿಗೆ ನೀವೇನು ಮಾಡಬೇಕು, ಟೇಬಲ್ ಅಥವಾ ಗ್ರಾಫ್ಸ್ ಏನು ಕೊಟ್ಟಿರ್ತಾರೆ ಅದನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಫಸ್ಟಿಗೆ, ಆಯಿತಾ? ದೆನ್ ನೆಕ್ಸ್ಟ್ ಕ್ವಶನ್, ಟೋಟಲ್ ಎಕ್ಸ್ಪೆಂಡಿಚರ್ ಆನ್ ಆಲ್ ದೀಸ್ ಐಟಮ್ಸ್ ಇನ್ ದ ಇಯರ್ 2013 ವಾಸ್ ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟ್ ಅಂಡ್ ಟೋಟಲ್ ಎಕ್ಸ್ಪೆಂಡಿಚರ್ ಇನ್ 2017. ಸೊ ಇಲ್ಲಿ 2 ವರ್ಷದ ಡೇಟಾ ಕಂಪೇರ್ ಮಾಡ್ತಾ ಇದ್ದಾರೆ, 2013 and 2017. They are comparing 2 years data of what? ಟೋಟಲ್ ಎಕ್ಸ್ಪೆಂಡಿಚರ್ ಆಫ್ ಆಲ್ ದೀಸ್ ಐಟಮ್ಸ್. ಸೊ ನಾವೇನು ಮಾಡಬೇಕು, ಈ ಏನು ಟೋಟಲ್ ಎಕ್ಸ್ಪೆಂಡಿಚರ್ ಇದೆ 2 ವರ್ಷದ ಎಲ್ಲ ಎಕ್ಸ್ಪೆಂಡಿಚರ್ನ ಟೋಟಲ್ ಮಾಡಬೇಕು. ಒಂದು 2013, ಇನ್ನೊಂದು 2017. 2013 ಮತ್ತು 2017 ಟೋಟಲ್ ಮಾಡಬೇಕು. ಅದಾದಮೇಲೆ ಎಷ್ಟು ಪರ್ಸೆಂಟು ಡಿಫ್ರೆನ್ಸ್ ಇದೆ, ಅಪ್ರಾಕ್ಸಿಮೇಟ್ಲಿ ಡಿಫ್ರೆನ್ಸ್ ಇದೆ ಅಂತ ಅವರು ಕೇಳಿದ್ದಾರೆ, ರೈಟ್? 2013 and 2017 2 ವರ್ಷದ ಟೋಟಲ್ ಮಾಡಿ. Total separately 2013 and 2017. ಇದಕ್ಕ ಆಯ್ತು, ಸಿಗ್ತಾ ಆನ್ಸರ? ಸೊ 2013 ಟೋಟಲ್ ಮಾಡಿ, 2017 ಟೋಟಲ್ ಮಾಡಿ, 2013 ಡಿವೈಡೆಡ್ ಬೈ 2017. ಸೊ ಅವ್ರು ಕೇಳಿರೋದು ಏನು ಕೇಳಿದ್ದಾರೆ? ಪರ್ಸೆಂಟೇಜ್. ಪರ್ಸೆಂಟೇಜ್ ಅಂದರೆ ಯಾವುದಕ್ಕೆ ಮಲ್ಟಿಪ್ಲೈ ಮಾಡಬೇಕು? ಪರ್ಸೆಂಟೇಜ್ ಯಾವುದಕ್ಕೆ ಮಲ್ಟಿಪ್ಲೈ ಮಾಡಬೇಕು? ಇಂಟು 100. ಆವಾಗ ನಮಗೆ ಪರ್ಸೆಂಟೇಜ್ ಸಿಗುತ್ತೆ. ಅಂತ ಯಾರಿಗಾದರೂ ಆನ್ಸರು? 5 ವ್ಯಾಲ್ಯೂ ಆ್ಯಡ್ ಮಾಡಬೇಕು, 5 ವ್ಯಾಲ್ಯೂ ಆ್ಯಡ್, 2 ಆ್ಯಡ್ ಮಾಡ್ತೀವಿ, ಡಿವೈಡ್ ಮಾಡಿ ಮಲ್ಟಿಪ್ಲೈ ಮಾಡೋದು ಅಷ್ಟೇ. ಎಷ್ಟೊತ್ತು ಬೇಕು ಟೈಮ್?
ಎಷ್ಟು? ಫಸ್ಟ್ ಒನ್ 2013 ಎಷ್ಟಿದೆ ಟೋಟಲ್ ಸಿಗ್ತಾ ಯಾರಿಗಾದ್ರು? 495.4. 2017 713.36. So now 495.4 divided by 713.36 into 100, 69.45%. So 69% ಬಂದಿದೆ. ಸೊ ಇಲ್ಲಿಗೆ ಕೊಟ್ಟಿರೋ ಆಪ್ಷನ್ ಅಲ್ಲಿ 69 ಇದೆಯಾ ಚೆಕ್ ಮಾಡಿ. ಇದೆಯಾ? ಯಾವ್ದು ಆಪ್ಷನ್? ಆಪ್ಷನ್ ಸಿ 69.45 ಬಂದಿದೆ. ಇಲ್ಲಿ 69% ಇದೆ. 69%ಗೆ ನಾವು ಆನ್ಸರ್ ಟಿಕ್ ಮಾಡಬೇಕು. ರೈಟ್. ನೆಕ್ಸ್ಟ್, the total amount of bonus paid by the company during the given period is approximately what percent of the total amount of salary? ಅವ್ರು ಕೇಳ್ತಾ ಇದ್ದಾರೆ ಬೋನಸ್ಗೂ ಸ್ಯಾಲರಿಗೂ ಕೇಳ್ತಾ ಇದ್ದಾರೆ. ಬೋನಸ್, ಟೋಟಲ್ ಬೋನಸ್ ಡಿವೈಡೆಡ್ ಬೈ ಟೋಟಲ್ ಸ್ಯಾಲರಿ ಇಂಟು 100. ಟೋಟಲ್ ಬೋನಸ್ಗೆ ಸ್ಯಾಲರಿಗೆ ಎಷ್ಟು ಪರ್ಸೆಂಟ್ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಬೋನಸ್ ಟೋಟಲ್ ಮಾಡಿ, ಸ್ಯಾಲರಿ ಟೋಟಲ್ ಮಾಡಿ, ಬೋನಸ್ ಡಿವೈಡೆಡ್ ಬೈ ಸ್ಯಾಲರಿ ಇಂಟು 100. ಆವಾಗ ನಮಗೆ ಪರ್ಸೆಂಟೇಜ್ ಸಿಗುತ್ತೆ. ಟೋಟಲ್ ಸ್ಯಾಲರಿ ಡಿವೈಡೆಡ್ ಬೈ ಟೋಟಲ್ ಬೋನಸ್ ಡಿವೈಡೆಡ್ ಬೈ ಟೋಟಲ್ ಸ್ಯಾಲರಿ ಇಂಟು 100. ಕಾಣಿಸ್ತಾ ಇಲ್ವಾ ಕ್ವಶನ್ನು? 3 + 2.52 + 3.84 + 3.68 + 3.96 ಎಷ್ಟು ಟೋಟಲ್? ಬಂತ ಯಾರಿಗಾದ್ರು? ಕ್ಯಾಲ್ಕುಲೇಟ್ ಮಾಡಿನೂ ಆನ್ಸರ್ ಹೇಳ್ಬಾರ್ದಾ? 17. ನೆಕ್ಸ್ಟ್, ಡಿವೈಡೆಡ್ ಬೈ ಟೋಟಲ್ ಸ್ಯಾಲರಿ 288 + 342 + 324 + 336 + 420 ಎಷ್ಟು ಬಂತು ಟೋಟಲ್? 1710. Now 17 divided by 1710 into 100. $17 divided by 1710 into 100. ಎಷ್ಟು ಬಂತು? 0.999 ಇದೆಯಾ? ರೌಂಡ್ ಫಿಗರ್ ನೋಡಿ. 0.999ಗೆ ನೆಕ್ಸ್ಟ್ ಯಾವುದು ನಿಯರೆಸ್ಟ್? 0.999 ಇದೆಯಾ? ನೆಕ್ಸ್ಟ್ ನಿಯರೆಸ್ಟ್ ಆನ್ಸರ್ 0.5 ತುಂಬ ಕಡಿಮೆ ಆಗುತ್ತೆ. 1.25 ಜಾಸ್ತಿ ಆಯಿತು. 0.11 ಆಗಲ್ಲ. ಯಾವ್ದು ನಿಯರೆಸ್ಟ್ ಇರೋವಂಥದ್ದು? 1. ಸೊ ರೌಂಡ್ ಫಿಗರ್ ಮಾಡಿದಾಗ 1% ಬರುತ್ತೆ. ಎಸ್. ಸೊ ಈ ರೀತಿ ಟೇಬಲನ್ನು ರೆಫರ್ ಮಾಡಬೇಕು. ಟೇಬಲ್ ರೆಫರ್ ಮಾಡಿದ್ಮೇಲೆ ಯಾವ ರೀತಿ ಕ್ವಶನ್ಸ್ ಇರುತ್ತೆ ಅದನ್ನು ಸಾಲ್ವ್ ಮಾಡಬೇಕು. ಆಯಿತಾ? ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಪ್ರಾಬ್ಲಮ್ ಒಂದನ್ನು ತೋರಿಸ್ತೀನಿ. ಇಲ್ಲಿವರೆಗೂ ನೋಡಿ ನಾವು ಟ್ಯಾಬ್ಯುಲರ್ ಫಾರ್ಮ್ ಟೇಬಲ್. ಸೊ ಇಲ್ಲಿ ಗ್ರಾಫಿಕಲ್ ಯಾವ ಡಯಾಗ್ರಾಮು? ಯಾವ ಟೈಪ್ ಆಫ್ ಡಯಾಗ್ರಾಮ್? ಬಾರ್ ಡಯಾಗ್ರಾಮ್ ಇದೆಯಾ? ಸೊ ಬಾರ್ ಡಯಾಗ್ರಾಮ್ ಇಲ್ಲಿ ಎರಡನ್ನ ಕೊಟ್ಟಿದ್ದಾರೆ. ಒಂದು ಡಿಮ್ಯಾಂಡ್ ಆ್ಯಂಡ್ ಪ್ರೊಡಕ್ಷನ್. ABCDE 5 ಕಂಪನಿಯ ಡೀಟೇಲ್ಸ್ ಕೊಟ್ಟಿದ್ದಾರೆ. 5 ಕಂಪನಿಯ ಡೀಟೇಲ್ಸ್, ನೇಮ್ಲಿ ABCDE. ಹಿಯರ್ ದೇ ಹ್ಯಾವ್ ಗಿವನ್ ನಂಬರ್ ಆಫ್ ಕಂಪ್ಯೂಟರ್ ಸೋಲ್ಡ್. ಸೊ ಇಲ್ಲಿ ಕಲರ್ ಎರಡು ವೇರಿಯೇಷನ್ ಇದೆ. ಒಂದು ಫುಲ್ ಶೇಡೆಡ್ ಇದೆ, ಒಂದು ಲೈಟ್ ಶೇಡೆಡ್ ಇದೆ. ಫಸ್ಟ್ ಒನ್ ಇರುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ನಂಬರ್ ಆಫ್ ಕಂಪ್ಯೂಟರ್ಸ್ ಡಿಮ್ಯಾಂಡೆಡ್, ನಂಬರ್ ಆಫ್ ಕಂಪ್ಯೂಟರ್ಸ್ ಪ್ರೊಡಕ್ಷನ್. ಸೊ ಡಿಮ್ಯಾಂಡು ಮತ್ತು ಪ್ರೊಡಕ್ಷನ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಲೈಕ್ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ನೆಕ್ಸ್ಟ್ ಅಲ್ಲಿಗೆ ಡ್ಯೂ ಟು ದ ಶಾರ್ಟೇಜ್ ಆಫ್ ಟೈಮ್. ಸೊ ಐ ವಿಲ್ ಗಿವ್ ದ PPT ಆ್ಯಂಡ್ ದ ನಂಬರ್ ಆಫ್ ಕ್ವಶನ್ ಏನಿದೆ ಅದನ್ನು ಕೊಡ್ತೀನಿ. ನೀವು ಸಾಲ್ವ್ ಮಾಡಿ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ. ಆಯಿತಾ? ಈ ರೀತಿ ಡೇಟಾ ರೆಪ್ರೆಸೆಂಟೇಷನ್ ಏನಿದೆ, ಡೇಟಾ ಇಂಟರ್ಪ್ರಿಟೇಷನನ್ನು ಚೆನ್ನಾಗಿ ನಾವು ಟೇಬಲ್ಲು ಅಥವಾ ಗ್ರಾಫ್ನ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ 5 ಕ್ವಶನನ್ನು ಸಾಲ್ವ್ ಮಾಡ್ಬೋದು. 5 ಕ್ವಶನ್ಗೆ 2 ಮಾರ್ಕ್ಸ್ ಎಷ್ಟು ಬಂದೇ ಬರುತ್ತೆ? 10 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ರೈಟ್? ಇಲ್ಲಿ ಕೇಳ್ತಾ ಇದ್ದಾರೆ ದ ರೇಷಿಯೋ ಆಫ್ ದಿ ನಂಬರ್ ಆಫ್ ಕಂಪನೀಸ್, ಆರ್ ಯು ಕ್ಯಾನ್ ಸಿ ಹಿಯರ್ ವಿಚ್ ಕಂಪನಿ ಹ್ಯಾಸ್ ಎ ಮಿನಿಮಮ್ ಡಿಮ್ಯಾಂಡ್ ಟು ಪ್ರೊಡಕ್ಷನ್ ರೇಷಿಯೋ. ಡಿಮ್ಯಾಂಡ್ ಟು ಪ್ರೊಡಕ್ಷನ್ ರೇಷಿಯೋ ಕಂಡುಹಿಡಿಬೇಕು. ಸೊ ಇದು ಡಿಮ್ಯಾಂಡ್ ಪ್ರೊಡಕ್ಷನ್ 1000:2000. ಸೊ ಇದು ಪ್ರತಿ ನಾವು ಡಿವೈಡ್ ಮಾಡಬೇಕು. ಸೊ 0 ಕ್ಯಾನ್ಸಲ್ ಆದಾಗ ಸೊ 1:2, 2:1. ಸೊ ಆ ರೀತಿ ನಾವು ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರತಿಯೊಂದಕ್ಕೂ ಯಾವುದು ಕಡಿಮೆ ಇದೆ ಅದನ್ನು ನಾವು ಇಲ್ಲಿಗೆ ಆನ್ಸರನ್ನು ಟಿಕ್ ಮಾಡಬೇಕಾಗುತ್ತೆ.
the difference between average demand and average production of computers of all companies combined together. ಸೊ ಎಲ್ಲ ಕಂಪನಿಯ ಡಿಮ್ಯಾಂಡ್ ಎಷ್ಟಿದೆ ಆ್ಯಡ್ ಮಾಡ್ತೀವಿ, ಎಲ್ಲ ಕಂಪನಿಯ ಪ್ರೊಡಕ್ಷನ್ ಎಷ್ಟಿದೆ ಆ್ಯಡ್ ಮಾಡ್ತೀವಿ, ಎರಡು ಆವ್ರೇಜನ್ನು ಕಂಪೇರ್ ಮಾಡ್ತೀವಿ. ಆ ಆವ್ರೇಜನ್ನು ಕಂಬೈನ್ ಮಾಡಿದಾಗ ಯಾವ ವ್ಯಾಲ್ಯೂ ಬರುತ್ತೆ ಅದನ್ನು ಟಿಕ್ ಮಾಡಬೇಕು. ಜಸ್ಟ್ ಇಲ್ಲಿ ಡೇಟಾ ಇರುತ್ತೆ, ನಾವು ಅಡಿಷನ್ ಮಾಡೋದು, ಸಬ್ಸ್ಟ್ರಾಕ್ಷನ್ ಮಾಡೋದು, ಮಲ್ಟಿಪ್ಲಿಕೇಶನ್ ಆರ್ ದ ಡಿವಿಷನ್, ಈ 4 ಮ್ಯಾಥಮೆಟಿಕಲ್ ಬೇಸಿಕ್ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ನ ಅಪ್ಲೈ ಮಾಡಿ ಆನ್ಸರನ್ನು ಮಾಡಬೇಕಾಗುತ್ತೆ. ಆಯಿತಾ? ರೈಟ್, ಲಾಸ್ಟ್. ಸೊ ಈ ರೀತಿ, ಸೊ ಐ ಹ್ಯಾವ್ ಬ್ರಾಟ್ ಆಲ್ ಕ್ವಶನ್ ಪೇಪರ್ ಪ್ರಾಬ್ಲಮ್, ಇದೆಲ್ಲನೂ KSET ಇನ್ನ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ಗಳೇ ಇವು. ಆಯಿತಾ? ಸೊ ಈ ರೀತಿ ನಿಮಗೆ ರೆಪ್ರೆಸೆಂಟೇಷನ್ ಇರುತ್ತೆ. ಸೊ ಟಿಪ್ಸ್, ನೀವು ಯಾವ ರೀತಿ ಈ ಡೇಟಾ ಇಂಟರ್ಪ್ರಿಟೇಷನ್ ಕ್ವಶನ್ಸನ್ನು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಫಸ್ಟ್ಗೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ಸ್. ಕ್ವಶನನ್ನು ಓದಬೇಕು, ಕ್ವಶನನ್ನು ಅರ್ಥ ಮಾಡ್ಕೋಬೇಕು. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಶನ್ ಯು ಕೆನಾಟ್ ಆನ್ಸರ್. ನಿಮ್ಗೆ ಏನು ಕ್ವಶನಲ್ಲಿ ಕೇಳಿದ್ದಾರೆ, ಎಕ್ಸಾಂಪಲ್ ವೆದರ್ ದೇ ಹ್ಯಾವ್ ಆಸ್ಕ್ಡ್ ದ ಆವ್ರೇಜ್, ವೆದರ್ ದೇ ಹ್ಯಾವ್ ಆಸ್ಕ್ಡ್ ವಿತ್ ದ ಪರ್ಸೆಂಟೇಜ್, ವೆದರ್ ದೇ ಹ್ಯಾವ್ ಆಸ್ಕ್ಡ್ ದ ಡಿಫ್ರೆನ್ಸ್, ಏನು ಕೇಳಿದ್ದಾರೆ ಅದನ್ನು ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಎಕ್ಸಾಮೈನ್ ಡೇಟಾ ಕ್ಲೋಸ್ಲಿ. ಸೊ ಅರ್ಥ ಮಾಡ್ಕೊಳ್ಳಿ ಅಂದರೆ ಅದು ಏನು ಡೇಟಾ ಕೊಟ್ಟಿದ್ದಾರೆ. ವೆದರ್ ಲಾಸ್ಟ್ ಪ್ರಾಬ್ಲಮ್ ನೋಡಿದ್ವಿ, ಪ್ರೊಡಕ್ಷನ್ನು ಮತ್ತು ಡಿಮ್ಯಾಂಡನ್ನು ಕೊಟ್ಟಿದ್ರು, ಅದಕ್ಕೆ ಹಿಂದೆ ಸ್ಯಾಲ್ರಿ ಎಕ್ಸ್ಪೆಂಡಿಚರ್ನ ಇಯರ್ ವೈಸ್ ಕೊಟ್ಟಿದ್ರು. ಆ ರೀತಿ ಕ್ವಶನನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಎಕ್ಸಾಮೈನ್ ಯಾವ ರೀತಿ ಡೇಟಾ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಕಂಪೇರ್ ದ ಡೇಟಾ ಲೈಕ್ ಪ್ರೊಡಕ್ಷನ್ ಆ್ಯಂಡ್ ಡಿಮ್ಯಾಂಡ್, ಯಾವ್ದು ಜಾಸ್ತಿ ಇದೆ, ಯಾವುದು ಕಡಿಮೆ ಇದೆ, ಯಾವ ಕಂಪನಿಲಿ ಜಾಸ್ತಿ ಸೇಲ್ ಆಗಿದೆ, ಯಾವ ಕಂಪನಿಲಿ ಜಾಸ್ತಿ ಪ್ರೊಡಕ್ಷನ್ ಆಗಿದೆ, ಆ ರೀತಿ ಡೇಟಾ ಕಂಪೇರ್ ಮಾಡ್ತೀವಿ. ಯೂಸ್ ಸಿಂಪಲ್ ಮ್ಯಾಥಮೆಟಿಕ್ಸ್, ಜಸ್ಟ್ ಅಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್. ಸೊ ಈ ಬೇಸಿಕ್ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ನ ಅಪ್ಲೈ ಮಾಡಿ ಡ್ರಾ ಎ ಕನ್ಕ್ಲೂಷನ್ ಆ್ಯಂಡ್ ಯು ಕ್ಯಾನ್ ಆನ್ಸರ್ ಟು ದ ಕ್ವಶನ್ಸ್ ಗಿವನ್. ಓಕೆ, ಸೊ ದೀಸ್ ಆರ್ ದ ಟಿಪ್ಸ್ ವಿಚ್ ವಿ discussed in the concept of data interpretation. So I wish you all of you good luck for your first attempt or the number of attempt which you are giving for this KSET examination. I wish this should be your last attempt. Okay, means you have to clear your KSET examination, and I thank the coordinators of this whole KSET training program, principal of the college, all teaching, non-teaching staff. And I thank each one of you for your patience listening throughout this 1.5 hour session. I thank you all for your patient listening and wish you all good luck and all the best for the coming examination. Thank you. Thank you, Manjuna sir. Good, again, thanks for it. ಸಂಜೆ ಯಾವುದು ನೋ ಫಾರ್ಮಾಲಿಟಿ, ನೋ ಫಂಕ್ಷನ್, ಡೋಂಟ್ ಡೂ ಇಟ್ ಇನ್ ಒನ್ ಸೆಷನ್. ಓಕೆ, ಸ್ವಲ್ಪ ಸ್ನ್ಯಾಕ್ ಮಾಡೋಣ. ಥ್ಯಾಂಕ್ ಯು ಸರ್. ಈಗೆಲ್ಲ ಹೇಳಿದ್ರು ಕ್ವಶನ್, ನಾನು ಅದು ಕೂತ್ಕೊಂಡು ನೋಡಿದ್ನಲ್ಲ, ಎಲ್ಲ ಈಗ ಸಖತ್ತಾಗಿ ಇರ್ಬೇಕು ನಾಕ ಬಂತೆ. ಅಲ್ಲಿ ಕ್ವಶನ್ ಪೇಪರ್ ಕೊಟ್ಟಾಗಿ ನಾನು ನಮಗೊಂದು ಎಲ್ಲ ನಕ್ಷತ್ರಗಳೆಲ್ಲ ನೋಡ್ತವೆ ಅಲ್ಲ, ನಾಚ್ಕೊಂಡ್ಬಿಟ್ಟಿದೆ. ಇಲ್ಲ, ಎಸ್ಪೆಷಲಿ ಈ ಥರ ಬಂದಾಗ, ಆ ರಿಲೇಷನ್ಶಿಪ್ ಎಲ್ಲ ಬಂದಾಗ, ಮತ್ತು ಈ ಥರ ಮ್ಯಾಥಮೆಟಿಕಲ್ ಬಂದಾಗ ಟು ವರ್ಕ್ಔಟ್, ಆ ಕೆಲಸ ಮಾಡಿದ ವರ್ಕ್ ಶೀಟಲ್ಲಿ ನಾವು ವರ್ಕ್ ಮಾಡಿ ಟು ಗೆಟ್ ಆನ್ಸರ್. ನಾವು ಪಕ್ಕದಲ್ಲಿ ಯಾರು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನಾವೇ